ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವಬೋಧೆ 5ನೆಯ ಸಂಧಿ ಶುರುವಾದಂಥ ವಿಚಾರ. ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ. ಇದು 5ನೆಯ ಸೂತ್ರದಲ್ಲಿ ಸಗುಣ ಯೋಗ ಅಷ್ಟಾಂಗದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವುಗಳನ್ನು ಹೇಳಿದರು. ಇವಾಗ ಕೆಲವು ನೇಮದಲ್ಲಿ 10 ವಿಧವಾದಂಥ ಗುಣಗಳು ಅದಾವ. ನೇಮ ದಶಕದಲ್ಲಿ ಹೇಳುವಂಥ ವಿಚಾರಗಳನ್ನು ಇಲ್ಲಿ ಹೇಳುತ್ತಾ ಇದ್ದಾರೆ. ಸೂತ್ರ 6ನೆಯ ಸೂತ್ರದಲ್ಲಿ ಶ್ರುತಿಯು ತಾನರಿಯದೆ ಗುರು ಮತ ವಿಡಿಯದೆ ಗತಿಯನ್ನು ಬೇರೆ ಅರಸಿದುಡುಂಟೆ. ನೋಡ್ರಿ, ವೇದವಾಕ್ಯವನ್ನು ತಾನ್ ಅರಿಯದೆ, ಮತ್ತು ಗುರುಮತ ಅಂದ್ರೆ ಈ ಒಂದು ಗುರು ಸಂಪ್ರದಾಯ ಅಂತಂದ್ರೆ ಈ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು, ಇಂಥ ಸದ್ಗುರುನೇ ಬೇಕು. ಅದಕ್ಕೆ ಗುರುಗಳು ಎಲ್ಲರೂ ಗುರುಗಳು ಆಗಂಗಿಲ್ಲ. 6 ಮಂದಿ ಗುರುಗಳ ಬಗ್ಗೆ ಬರ್ಕೊಂಡು ಬಂದಿದ್ದಾರೆ. ಯಾವ ರೀತಿ ಅಂದ್ರೆ ಇಲ್ಲಿ ಸೂಚಕ ಯಾವುದು, ಕಾಮ್ಯ ಗುರು, ನಿಷೇಧ ಗುರು, ಸೂಚಕ ಗುರು, ವಾಚಕ ಗುರು, ವಿಹಿತ ಗುರು ಅಂದ್ರೆ ಕೊನೆಯ ಗುರುನೇ ವಿಹಿತ ಗುರು. ಅದು ಏನು ಉಪದೇಶ ಮಾಡಬೇಕು, ಮುಮುಕ್ಷಿಗಳಿಗೆ ತತ್ವಮಸಿ ವಾಕ್ಯವನ್ನು ಉಪದೇಶ ಮಾಡಬೇಕಾಗ್ತದೆ. ನೀನೇ ಪರಮಾತ್ಮ ಅನ್ನುವಂಥದ್ದೇ ವಿಚಾರ ಹೇಳಬೇಕಾಗ್ತದೆ. ಯಾರಿಗೆ? ಅಧಿಕಾರಿಯನ್ನು ನೋಡಿ. ಜಗತ್ತಿನಾಗ ಎಲ್ಲ ಮನುಷ್ಯರದಾರ, ಮತ್ತು ಎಲ್ಲರೂ ಅಧಿಕಾರಿಗಳು ಇರ್ತಾರೆ ಅಂದರೆ ಇರೋಂಗಿಲ್ಲ. ಕೆಲವು ಜನ ನಿಷ್ಕಾಮ ಪುಣ್ಯದ ಫಲದಿಂದ ಈ ಒಂದು ಮುಮುಕ್ಷತ್ವ ಭಾವ ಹೊಂದಿದಂಥವ್ರಿಗೆ ಮಾತ್ರ ಸದ್ಗುರು ಅಲ್ಲಿ ಹೇಳಬೇಕಾಗ್ತದೆ. ಎಂಥ ಸದ್ಗುರು ಅಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು. ಆತನ ಮುಖದಿಂದ ಏನು ಅಂದರೆ ಶ್ರುತಿಯ ಅರ್ಥಗಳನ್ನು ತಿಳ್ಕೊಳ್ಬೇಕಾಗ್ತದೆ. ಶ್ರುತಿಯಲ್ಲಿ ಹೇಳಿದಂಥ ಅರ್ಥಗಳನ್ನು ಗುರು ಮುಖಾಂತರನೇ ತಿಳ್ಕೊಳ್ಬೇಕಾಗ್ತದೆ. ಬೇಕಾದಷ್ಟು ಗ್ರಂಥಗಳನ್ನು ಇಟ್ಕೊಂಡಿದ್ದೀನಿ, ನಾವು ಓದಿದ್ದೀನಿ, ನಾವು ಓದ್ಕೊಂಡದ್ದು ಮಾಡ್ತೀನಿ, ನಿನ್ನೆ ವಿಷಯದಲ್ಲಿ ಬಂದಿದ್ದಾವೆ. ಅದಕ್ಕೆ ಗುರುವಿನ ಮುಖಾಂತರನೇ ಇದನ್ನು ಅದಕ್ಕೆ ಹೇಳ್ತಾರೆ, ಸುಮ್ಮನಾಗೋದು ವಿಧಿಗಳೊಂದದೆ ಮುಕ್ತಿ. ಸುಮ್ಮನಾಗೋದು ಸುಮ್ಮನೆ ಆಗಿಬಿಡ್ತದನ್ನ. ನಾವು ಪುಸ್ತಕಗಳು ಗ್ರಂಥಗಳು ಮನೆಯಾಗ ಇಟ್ಕೊಂಡು ಕುಂತಾಗ ಮುಕ್ತಿ ಆಗಿಬಿಡ್ತದನ್ನ. ಬರೀ ಓದಿದಾಗ ಮುಕ್ತಿ ಆಗ್ತಾನಂದ್ರೆ ಹಂಗಾಗಕ್ಕೆ ಬರೋಂಗಿಲ್ಲ. ಅದಕ್ಕೆ ಸುಮ್ಮನಾಗೋದು ವಿಧಿಗಳೊಂದದೆ ಮುಕ್ತಿ. ಸುಮ್ಮನಾಗೋದು ಏನು ಹೇಳ್ತಾರೆ, ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ, ವರ ನಿಗಮವನ್ನು ಓದಿ ಪಾಡದೆ, ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ, ಪರಮ ಜೀವರನ್ನು ಒಂದುಗೂಡದೆ ಅನ್ನುವಂಥದ್ದು ನೋಡಿ ಪಾಡದೆ. ಯಾಕಂದ್ರೆ ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ. ಯಾವಾಗ ಗುರುಪಾದ ಸೇವೆಯನ್ನು ನೀನು ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಮಾಡ್ತಿದ್ದಿ, ಮಾಡಿದ ಮೋಕ್ಷ ಆಯ್ತಂತ ಅನ್ನಂಗಿಲ್ಲ. ಯಾಕಂದ್ರೆ ಗುರುವಿನ ಕೃಪೆ ಆಯ್ತಂದ್ರೆ ಶ್ರುತಿಯಲ್ಲಿರುವಂಥ ಅರ್ಥಗಳು ನಿನಗೆ ತಿಳಿತದೆ. ಅದಕ್ಕೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಆತ ಹೆಂಗಂದ್ರೆ ಶ್ರುತಿ ಗುರುಗಳು ಅಂತ ಕೂಡ ಆಯ್ತು. ಯಾಕಂದ್ರೆ ಶ್ರುತಿಯ ಪ್ರಮಾಣಗಳನ್ನು ಇಟ್ಕೊಂಡು ಹೇಳ್ತಾನತ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಆದಂಥದ್ದು. ಯಾಕಂದ್ರೆ ಆ ಒಂದು ಶ್ರುತಿಯ ಪ್ರಮಾಣಗಳನ್ನು ಆತ ಅಳವಡಿಸ್ಕೊಂಡಿರ್ತಾನೆ. ಅದಕ್ಕೆ ಆತನ ವಾಕ್ಯಗಳು ಹೆಂಗದಾವ, ಶ್ರುತಿ, ಸ್ಮೃತಿ, ಪುರಾಣ, ಆಗಮ, ಸಕಲ ಸಿದ್ಧಿಗಳಾಗು
ಮೋಕ್ಷಗತಿ ಐತಿ. ಅಂಥತ್ತಿನ ವಾಕ್ಯಗಳು ಹೆಂಗದಾವ ಅಂದ್ರೆ ನಿನಗೆ ಒಂದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಸ್ಥಿತಿಗೆ ಕರ್ಕೊಂಡು ಹೋಗ್ತದೆ. ಯಾವ ಪ್ರಮಾಣ ಇರ್ಬೇಕು? ಶ್ರುತಿ. ಅದಕ್ಕೆ ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ ವರನಿಗಮ ನೋಡಿ ಪಾಡದೆ ಅಂದ್ರೆ ಗುರುಗಳ ಒಂದು ಕೃಪೆಯನ್ನು ಪಡ್ಕೊಂಡಾಗ ಶ್ರುತಿಯಲ್ಲಿರುವಂಥ ರಹಸ್ಯವಾದಂಥ ಅರ್ಥಗಳು ಏನದಾವ ಅವು ನಿನಗೆ ತಿಳಿತದ, ಅಳವಡಿಸ್ಕೊಳಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಅವು ನಿನಗೆ ಒಂದು ಶಬ್ದ ಕೂಡ ನಿನಗೆ ತಿಳಿಯಂಗಿಲ್ಲ. ಇವಾಗ ನಮಗೆ ತಿಳಿತಾ ಇದೆ ಅಂತಂದ್ರೆ ಯಾರ ಇದರಿಂದ ಈಗ ಇವೆಲ್ಲ ಹೇಳಿದಂಥ ಅರ್ಥಗಳು ನಮ್ಗೆ ಅನುಭವಕ್ಕೆ ಬರ್ತಾ ಇದ್ದಾವ, ನಮಗೆ ತಿಳಿತಾ ಇದ್ದಾವ ಅಂತಂದಾಗ ಅಲ್ಲಿ ಗುರುವಿನ ಕೃಪೆನೇ ಇರ್ತದೆ ಹೊರತಾಗಿ ಅನ್ನೇ ಏನೂ ಇಲ್ಲ. ಅದಕ್ಕೆ ಗುರುವಿನ ಕೃಪೆಯಿಂದನೇ ಶ್ರುತಿಯಲ್ಲಿ ಇರುವಂಥ ಒಂದು ರಹಸ್ಯವಾದ ಅರ್ಥಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಲ್ಲಿ ಕೂಡ ಬ್ರಹ್ಮನಿಷ್ಠನಾದಂಥ ಸದ್ಗುರುವನ್ನು ಹೊಂದಿ ಅವ್ರ ಮುಖದಿಂದ ಏನಂದ್ರೆ ಶ್ರುತಿಯಲ್ಲಿರುವಂಥ ಅರ್ಥವನ್ನು ಚೆನ್ನಾಗಿ ತಿಳಿಯುವಂಥದ್ದು, ತಿಳ್ಕೊಂಡು ಮತ್ತೆ ತನ್ನ ಅನುಭವಕ್ಕೆ ತಗೊಳ್ಳುವಂಥದ್ದು, ಕೇಳಿಬಿಡುವಂಥದ್ದಲ್ಲ, ಅನುಭವಕ್ಕೆ. ಅದಕ್ಕೆ ಹೇಳ್ತಾರೆ ಯಾವಾಗ ಭೂಮಿಯನ್ನು ತೋಡ್ತಾ ಹೋದಾಗೆ ಬಂಗಾರ ಸಿಗುವಂಥದ್ದು. ಇಲ್ಲಿ ಐತ್ರಿ ಬಂಗಾರ, ಇಲ್ಲಿ ಐತ್ರಿ ಅಂತ ಹೇಳಿಕೆ ಮತ್ತೆ ಎಲ್ಲೆಲ್ಲ ಹುಡುಕಿದ್ರೆ ಸಿಗ್ತದೇನಂದ್ರೆ ಇಲ್ಲ. ಎಲ್ಲೇ ಆ ಭೂಮಿಯಲ್ಲಿ ಅದನ್ನು ನಾವು ತೋಡ್ತಾ ಹೋದಾಗೆ ನಮಗೆ ಬಂಗಾರ ಸಿಗ್ತದಲ್ಲ. ಅದ್ರಂಗ ಗುರು ಮುಖಾಂತರ ಇದನ್ನು ತಿಳ್ಕೊಂಡು ನಾವು ಎಷ್ಟು ಒಂದು ತಿಳಿತಾ ಹೋಗ್ತೀವಿ ಅಷ್ಟು ನಮ್ಗೆ ಅನುಭವಕ್ಕೆ ಬರುವಂಥದ್ದು. ಅದಕ್ಕೆ ಗುರು ಹೇಳಿದಂಥ ವಾಕ್ಯವನ್ನು ಮನನ ಮಾಡುವಂಥದ್ದು ಭಾಳ ಮುಖ್ಯ. ಅಲ್ಲಿ ಮನನ ಅಂತ ಯಾಕೆ ಇಟ್ಟರು ಅಂತಂದ್ರೆ ಹೇಳಿದಂತೆ ಕೇಳಿಬಿಡೋದು ಅಷ್ಟೇ ಅಲ್ಲ, ಕೇಳಿದ್ರೇ ಮುಕ್ತರಾಗಕ್ಕಾಗಂಗಿಲ್ಲ. ಕೇಳಿದ ಮೇಲೆ ಅದನ್ನು ಹೌದೋ ಅಲ್ಲೋ ಅಂತ ನಿನ್ನ ಮನಸ್ಸಿನಲ್ಲಿ ಅದನ್ನು ಸತತ ಚಿಂತನೆ ಮಾಡಬೇಕು. ಅದು ಕರೆಕ್ಟ್, ಹೌದು ಕರೆಕ್ಟ್ ಅಂತ ಒಂದು ನಿರ್ಧಾರಕ್ಕೆ ಬರುವಂಥದ್ದು ನಿಧಿಧ್ಯಾಸನ. ಹಿಂಗಾದಾಗ ಆಗುವಂಥದ್ದು. ಇದು ಅನುಭವಕ್ಕೆ ತಂದು ಕೊಟ್ರೆ ಆವಾಗ ಇದು ಮೋಕ್ಷ ಆಗ್ತದೆ, ಇಲ್ಲಾಂದರೆ ಇಲ್ಲ. ಯಾವಾಗ ಒಂದು ಗುಳಿಗೆ ತೊಗೊಂಡು ಬಂದ ಕೇಸ್ ನಾವು ತಲೆ ಬಿಟ್ಕೊಂಡು ಮನೆಗಿದ್ರೆ ಹುಷಾರಾಗ್ತೀವಿ. ಯಾಕೆ ಬರೋದು ಕೊಟ್ಟಾರ ಡಾಕ್ಟ್ರ್, ಇದು ತೊಗೊಂಡ್ರೆ ನಿನಗೆ ಏನು ಆರಾಮಾಗ್ತೀಯಪ್ಪ ಅಂತ ಕೊಟ್ಟಾರ. ಹೌದಾ? ಅದ್ರಂಗೆ ಸದ್ಗುರುನಾಥ ಹೇಳಿರ್ತಾನೆ, ಮತ್ತು ಅವನು ಅಷ್ಟೇ ಬಿಟ್ಟರೆ ಮುಕ್ತಿ ಆಗ್ತದೆ ಅನ್ನೋದ್ರೆ ಆಗಂಗಿಲ್ಲ. ಮತ್ತು ಆ ಗುಳಿಗೆಗಳನ್ನು ಉಂಡು ಅವ್ರು ಏನೇನು ಹೆಂಗೆ ತೊಗೊಳ್ಬೇಕಾಗ್ಯದ ಹಂಗೆ ತೊಗೊಂಡ್ರೆ ನಮ್ಗೆ ಗುಳಿಗೆ ತೊಗೊಂಡ್ಮೇಲೆ ನಮಗೂ ಏನು ಆರೋಗ್ಯ ಆಗ್ತದಲ್ಲ, ಆರಾಮಾಗ್ತೀವಲ್ಲ. ಅದ್ರಂಗೆ ಸದ್ಗುರು ವಾಕ್ಯವನ್ನು ಮನನ ಮಾಡ್ಬೇಕನ್ನುವಂಥದ್ದು, ಮನನ ಮಾಡಬೇಕು, ನಿಧಿಧ್ಯಾಸನಕ್ಕೆ ಬರುವಂಥದ್ದು. ಇಲ್ಲಾಂದ್ರೆ ಈ ರೀತಿಯೇ ಮಾಡಬೇಕಾಗ್ತದೆ ಅನ್ನುವಂಥದ್ದು ಹೇಳಿದ್ರೆ. ಮತ್ತು ಇಲ್ಲಿ ಇನ್ನೂ ಒಂದು ವಿಚಾರ ಹೇಳ್ತಾರೆ, ಸಿದ್ಧಾಂತ ಶ್ರವಣದ ಬಗ್ಗೆ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ? ಪವಣತೆ ಮಿಗೆ ವೇದ ಶಿರವನು ತನ್ನ ಅನುಭವಕ್ಕೆ ಬರ್ಪಂತೆ ತಿಳಿಯುವುದನ್ನು ವಿವಿಧ ತಾಪಸ ಮುಖ್ಯರೊಲವಿಂದೆ ಸಿದ್ಧಾಂತ ಶ್ರವಣವೆಂಬರು ನಿಜವಿದು ತಾನು ಅಂತ ಹೇಳುವಂಥದ್ದು. ಏನು ಹೇಳ್ತಾರೆ ಇಲ್ಲಿ ಅಂತಂದ್ರೆ, ಇಲ್ಲಿ ಪವಣತೆ ಅಂದರೆ ಪ್ರಮಾಣಭೂತವಾದಂಥದ್ದು, ಮತ್ತು ಮಿಗೆ ಅಂದರೆ ವಿಶೇಷವಾದಂಥ, ವೇದ ಶಿರವನು ಅಂದರೆ ಉಪನಿಷತ್ತುಗಳು. ಈ ಜ್ಞಾನದ್ದು ನಿನ್ನೆ ಕೆಲವು ವಿಚಾರಗಳು ಬಂದಾವೆ. ಯಾಕಂದ್ರೆ ಈ ವೇದದಲ್ಲಿ ಕರ್ಮಕಾಂಡ, ಉಪಾಸನೆ ಕಾಂಡ ಮತ್ತು ಜ್ಞಾನಕಾಂಡ ಅನ್ನುವಂಥದ್ದು ಇವು ಶರೀರದಾಗಿರುವಂಥದ್ದು. ಈ ಕರ್ಮಕಾಂಡ ಈ ಕೆಳಗಡೆ ಇರುವಂಥದ್ದು, ಮಧ್ಯದ ಭಾಗ ಉಪಾಸನೆ, ಶಿರೋಭಾಗ ಯಾವುದು? ಈ ಒಂದು ವೇದಗಳ ವಾಕ್ಯಗಳು, ಉಪನಿಷತ್ತು ನಿಗಮ ಭಾಗ ಅನ್ನುವಂಥದ್ದು. ಯಾಕಂದ್ರೆ ಈ ಒಂದು ಪವಣತೆ ಅಂದರೆ ಪ್ರಮಾಣ ಅನ್ನುವಂಥದ್ದು ಕೂಡ ಹೇಳ್ತಾರೆ ಅವರು, ಪ್ರಮಾಣಭೂತವಾದಂಥದ್ದು. ನಾನಾ ರೀತಿಯಿಂದ ಇಲ್ಲಿ ಹೇಳ್ಕೊಂಡು ಬರ್ತಾರೆ. ಯಾಕಂತಂದ್ರೆ ಉಪನಿಷತ್ತುಗಳ ವಾಕ್ಯಗಳನ್ನು ತನ್ನ ಅನುಭವಕ್ಕೆ ಬರುವಂಗೆ ತಿಳಿಯುವಂಥದ್ದು. ಯಾಕಂದ್ರೆ ಈ ರೀತಿಯಿಂದ ಉಪನಿಷತ್ತು ವಾಕ್ಯಗಳನ್ನು ತನ್ನ ಅನುಭವಕ್ಕೆ ಬರುವಂಗೆ ತಿಳಿಯುವಂಥದ್ದು, ಅರಿಯುವುದನ್ನು. ಅನೇಕರಾದಂಥ ತಪೋನಿಷ್ಠರು, ಭಾಳಷ್ಟು ಮಹಾತ್ಮರು ಇದನ್ನು ಏನು ಹೇಳಿದರು? ಸಿದ್ಧಾಂತ ಶ್ರವಣ ಅಂತ ಹೇಳುತ್ತಾರೆ. ಯಾವಾಗ ಈಶ್ವರನ ವಾಣಿ ಆದಂಥದ್ದು ಈ ಪ್ರಮಾಣಗಳು. ಈಗ ಯಾಕಂದ್ರೆ ಈಶ್ವರನ ವಾಣಿ ಯಾವುದು? ಈ ಶ್ರುತಿ ಪ್ರಮಾಣಗಳು ಏನದಾವ ಈಶ್ವರನ ವಾಣಿಯವು. ಅದು ಈಶ್ವರನ ವಾಣಿ ಇರುವಂಥದ್ದನ್ನು, ಈ ವಾಕ್ಯಗಳನ್ನು ಗುರುಮುಖದಿಂದ ತನ್ನ ಅನುಭವಕ್ಕೆ ಬರುವ ಹಂಗೆ ತಿಳ್ಕೊಳ್ಬೇಕು. ಈ ವಾಕ್ಯಗಳು ಏನದಾವ, ಈಶ್ವರ ನೋಡ್ರಿ ಎಷ್ಟು ಒಂದು ಕರುಣಾಮಯಿ ಅದಾನ ಭಗವಂತ. ಯಾವುದಕ್ಕೇನು ಕಡಿಮೆ ಮಾಡಿದ್ದಾನೆ ಹೇಳ್ರಿ ನಮಗಿಲ್ಲಿ?
ಅದಕ್ಕೆ ಹೇಳ್ತಾರೆ, ಇದು ಎಲ್ಲ ನಿನ್ನ ಲೀಲೆ, ಇದು ಎಲ್ಲ ನಿನ್ನ ಲೀಲ, ಅಜ್ಞಾನಿ ಏನು ಬಲ್ಲ, ಕೂಸು ಹುಟ್ಟಕ್ಕಿಂತ ಮೊದಲ ಎದೆಯೊಳಗೆ ಬೀದವ ಆಲ. ಎಷ್ಟು ಕರುಣೆ ಅಲ್ಲ. ನೀ ಬರೋದಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡಿಬಿಟ್ಟಿರ್ತಾನ ಪರಮಾತ್ಮ, ಮಾಡಿದಾನ ಅಂಥ ಕರುಣಾಮಯಿ. ಭೂಮಿಗೆ ಬಂಧಗಳನ್ನೇ ಆಹಾರ ಪದಾರ್ಥಗಳನ್ನು ಇಟ್ಟಂತ ಯಾರು? ಪರಮಾತ್ಮನೇ. ಪಂಚಭೂತಗಳಿಂದ ಮಾಡಿದ, ಊಟಕ್ಕಾಗಿ ಎಲ್ಲವನ್ನು ಆಹಾರ ಪದಾರ್ಥಗಳನ್ನು ಜೋಡಿಸಿದ. ನಿನಗೇನು ಪಾಪ ಪುಣ್ಯಕ್ಕೆ ಏನೇನು ನೀನು ಭೋಗಿಸ್ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಇಲ್ಲಿ ಇಟ್ಬಿಟ್ಟ. ಹೌದಾ? ಇಷ್ಟು ಮಾಡಿ ಹಂಗ ಸಾಯ್ಬಾರ್ದು ಅಂತ ಹೇಳಿಬಿಟ್ಟು ಉಪನಿಷತ್ತುಗಳನ್ನು ಸೃಷ್ಟಿ ಮಾಡಿದ. ನೋಡ್ರಿ, ಅಲ್ಲಿ ಹೇಳ್ದ ಈಶ್ವರವಾಣಿ. ಅವನ್ನ ಹೇಳಿ ಅದರಾಗಿದ್ದಂಥವನ್ನ ತಿಳ್ಕೊಳ್ಳಿ. ಅದು ತಿಳ್ಕೊಳ್ಳೋಕ್ಕೂ ಆ ಒಂದು ಸಾಮರ್ಥ್ಯ ಇರಲಿಲ್ಲ. ಕೊನೆಗೆ ಆತನೇ ಪರಮಾತ್ಮನೇ ಗುರು ರೂಪಾಗಿ ಬಂದು ಈ ವಿಚಾರಗಳನ್ನು ತಿಳಿಸೋಕೆ ಬಂದು. ನೋಡ್ರಿ ಏನು ಕಡಿಮೆ ಮಾಡಿದಾನ. ಅದಕ್ಕೆ ಈ ರೀತಿ ಇದನ್ನು ಈಶ್ವರನ ವಾಣಿಯಾದಂಥ ಈ ಶ್ರುತಿ ಪ್ರಮಾಣಗಳು ಏನದಾವ, ಉಪನಿಷತ್ತುಗಳು, ಇವು ಗುರುಮುಖಾಂತರನೇ ಇದು ತಿಳ್ಕೊಳ್ಬೇಕು. ಯಾಕಂದ್ರೆ ಅನುಭವಕ್ಕೆ ಬರುವ ಹಾಗೆ ತಿಳಿಯುವಂಥದ್ದು. ಅದಕ್ಕೆ ಈ ರೀತಿ ತಿಳಿಯುವಂಥದ್ದಕ್ಕೆ ಏನು ಹೇಳ್ತಾರೆ, ನಮ್ಮ ಅನುಭವಕ್ಕೆ ಬರುವಂಥ ವಿಚಾರಗಳನ್ನು ನಾವು ಹೇಳುವಂಥದ್ದಕ್ಕೆ ಏನು ಹೇಳಿದ್ರೆ ಅದಕ್ಕೆ ಸಿದ್ಧಾಂತ ಶ್ರವಣ ಅಂತ ಹೇಳ್ತಾರೆ. ಗುರುಗಳು ಹೇಳಿದಂಥ ವಿಚಾರಗಳನ್ನು ನಾವು ಮನನ ಮಾಡುವಂಥದ್ದು, ಅದನ್ನು ಚೆನ್ನಾಗಿ ಮನನ ಮಾಡಿ ನಮ್ಮ ಅನುಭವಕ್ಕೆ ತಗೊಳ್ಳುವಂಥದ್ದು. ತಗೊಳ್ಳುವಂಥ ಈ ವಿಚಾರಗಳಿಗೆ ಏನು ಹೇಳ್ತಾರೆ, ನಮ್ಮ ಅನುಭವಕ್ಕೆ ಬರುವಂಥ ವಿಚಾರಗಳಿಗೆ ಏನು ಹೇಳ್ತಾರೆ, ಅದು ಸಿದ್ಧಾಂತ ಶ್ರವಣ ಅಂತ ಕೂಡ ಹೇಳ್ತಾರೆ ಅವರು. ಮತ್ತಿಲ್ಲಿ ಇನ್ನೊಂದು ನೇಮ ದಶಕದ ಲಜ್ಜೆಯ ಬಗ್ಗೆ ಹೇಳ್ತಾರೆ. ಈ ನೇಮದಲ್ಲೇ ಬರುವಂಥವು 10 ದಶಗುಣಗಳಲ್ಲಿ ಇದು ಒಂದು ಲಜ್ಜೆ ಅನ್ನುವಂಥದ್ದು. 2ನೇ ನುಡಿಯಲ್ಲಿ ಹೇಳ್ತಾರೆ, ವೇದ ಲೌಕಿಕ ಮಾರ್ಗದಳು ನಿಂದಿಸಲು ಯೋಗ್ಯವಾದ ನಿಷೇಧ ವರ್ತನವನ್ನು ಆಧರಿಸದೆ ಬಿಡುವುದು ತಾನೇ ಲಜ್ಜೆ ಎಂದು ಓದಿ ಪೇಳುವರು ಸದ್ಗುರುಗಳು. ನೋಡ್ರಿ, ವೇದ ಅಂದರೆ ಜ್ಞಾನ, ವೇದ. ಲೌಕಿಕ ಅಂದರೆ ಲೋಕ ಸಂಬಂಧವಾದಂಥ ಏನು ವ್ಯವಹಾರ ಇರ್ತಾವ. ಈ ಮಾರ್ಗದಲ್ಲಿ ಅಂದರೆ ಅದು ಬೇಡಪ್ಪ, ಇಂಥದ್ದು ಮಾಡೋದು ಬೇಡ ಅನ್ನುವಂಥದ್ದು. ಈ ಕೆಟ್ಟ ನಡವಳಿಕೆಯನ್ನು ಇದು ಕೆಟ್ಟ ಯಾಕಂದ್ರೆ ನಿಷೇಧ ವಾಕ್ಯಗಳು ಇರ್ತವೆ, ಇಂಥದ್ದು ಮಾಡಬಾರ್ದು ಅನ್ನುವಂಥದ್ದು ಇರ್ತದೆ. ಮತ್ತು ವೇದ ಮತ್ತು ಲೌಕಿಕ ಇವೆರಡರಿಂದ ಅದು ನಿಂದನೆಗೆ ಯೋಗ್ಯವಾದದ್ದು. ಯಾವ ವರ್ತನ? ಅದು ಲೌಕಿಕದಲ್ಲಿ ಕೂಡ ಒಂದು ಕಟ್ಟಳೆ ಅದ. ಹೌದಾ? ಇದೇ ರೀತಿ ಇದೇ ನೇಮದ ಪ್ರಕಾರ ನಡ್ಕೊಳ್ಬೇಕು ಅನ್ನುವಂಥದ್ದು, ಧರ್ಮದ ಪ್ರಕಾರನೇ ನಡ್ಕೊಳ್ಬೇಕು, ಹೀಗೆ ಇರಬೇಕು ಅನ್ನುವಂಥದ್ದು ಲೌಕಿಕದಲ್ಲಿ ಕೂಡ ನಾನಾ ರೀತಿ ಒಂದು ನೇಮಗಳದ. ಈಗ ಒಂದು ಮನುಷ್ಯ ಒಂದು ರೋಡಿನ ಮೇಲೆ ಹೋಗ್ತಾ ಇದ್ದೀನಂತಂದರೆ ಬೇಕಾದಂಥ ಜನ ಇರಲಿ, ಆ ರೋಡಿನ ಮೇಲೆ ಹೋಗ್ತಾ ಇದ್ರೆ ಈ ಕಡೆ ತಗ್ಗಿರ್ತದೆ, ಈ ಕಡೆ ಕಲ್ಲುಗಳು ಅವೆಲ್ಲ ಇರ್ತಾವ, ಮನುಷ್ಯರು ಹೋಗ್ತಿರ್ತಾರೆ, ದನಗಳು ಹೋಗ್ತಿರ್ತಾವ, ಗಾಡಿಗಳು ಹೋಗ್ತಿರ್ತಾವ. ಅವೆಲ್ಲವುಗಳ ಮಧ್ಯೆ ಒಂದು ಸುಸೂತ್ರವಾಗಿ ಅದು ಗಾಡಿ ತೊಗೊಂಡು ಹೋಗ್ಬೇಕು. ಒಂದು ವೇಳೆ ಏನಾದರೂ ತಪ್ಪಿಬಿಟ್ರೆ ಏನು ಗತಿ ಆಗಂಗದು ಅಲ್ಲ? ಯಾಕಂದ್ರೆ ಅದಕ್ಕೆ ಹೇಳ್ತಾರೆ, ಕ್ರಮ ತಪ್ಪಿ ನಡೆಯೋದ್ರಿಮ್ ಕಷ್ಟಮಿನ್ನುಂಟೆ ಅಂತ ಹೇಳ್ತಾರೆ. ಅದಕ್ಕೊಂದು ಕ್ರಮ, ಒಂದು ನೇಮ, ಹಿಂಗೆ ಹೋಗ್ಬೇಕು. ಈ ಕಡೆ ಹೋದ್ರೆ ತಗ್ಗೈತೆ, ಈ ಕಡೆ ಹೋದ್ರೆ ಕಲ್ಲುಗಳು ಅದಾವ, ಈ ಕಡೆ ಮನುಷ್ಯರು ಅದಾರ, ಗಾಡಿಗಳು ಹೋಗ್ತಾವ, ದನ ಕರುಗಳು ಹೋಗ್ತಾವ. ಅವೆಲ್ಲವನ್ನು ನೋಡ್ಕೊಂಡು ಭಾಳಷ್ಟು ನೀಟಾಗಿ ಹೋಗ್ಬೇಕತ್ತ. ಎಲ್ಲಾರ ಹಾಕಿ ಹಿಂಗೆ ಒಳಿಸಿದ್ರೆ ಎಲ್ಲ ಹೋಗಿ ಬಿದ್ದುಬಿಡ್ತಾನೆ ಅಲ್ಲ? ಅದ್ರಂಗೆ ಇಲ್ಲಿ ಕೂಡ ಏನಂದ್ರೆ ವೇದದಲ್ಲಿ ಹೇಳಿದಂಥದ್ದು, ಲೌಕಿಕದಲ್ಲಿ ಇಂಥವು ಮಾಡಬೇಡಪ್ಪ, ಇದರಿಂದ ಕಷ್ಟ ಐತೆ, ಇಂಥದ್ದು ಮಾಡೋದು ಬೇಡ. ಅದು ಯಾಕಂದರೆ ನಿಷೇಧ ಕರ್ಮ ಅಂದರೆ ಇದು ಮಾಡುವಂಥದ್ದು ಯೋಗ್ಯ ಅಲ್ಲ ಅನ್ನುವಂಥ ಒಂದು ವಿಚಾರ ಅಥವಾ ವರ್ತನೆ ಏನಾದೋ ಅದನ್ನು ಬಿಡುವಂಥದ್ದು. ಯಾಕಂತಂದ್ರೆ ಅದನ್ನು ಮಾಡಬೇಡ, ಇಂಥ ಇದು ನಿಷೇಧ ಕರ್ಮ ಅದಂತ ಅನ್ನುವಂಥದ್ದನ್ನು ಬಿಟ್ಬಿಡುವಂಥದ್ದು. ಬಿಟ್ಟು ಏನಂತಂದ್ರೆ ಅದು ಮಾಡಬಾರ್ದು ಅನ್ನುವಂಥದ್ದನ್ನು ತ್ಯಾಗ ಮಾಡುವಂಥದ್ದು. ಇದಕ್ಕೇನಂತಾರೆ, ಲಜ್ಜೆ ಅಂತ ಹೇಳ್ತಾರೆ. ಪಲ್ಲವರು ಲಜ್ಜೆ ಅಂತ ಹೇಳ್ತಾರೆ. ಈ ನೇಮದಲ್ಲಿ ಬರುವಂಥದ್ದು ಇದು ಒಂದು ಗುಣ. ಯಾಕಂದ್ರೆ
ಮಾಡಬೇಕನ್ನುವಂಥದ್ದು ಏನು ಮಾಡಬೇಕನ್ನುವಂಥ ಒಂದು ವಿಚಾರಗಳಿರ್ತಾವೆ, ಅದನ್ನು ಮಾಡುವಂಥದ್ದು. ಈ ಮಹಾತ್ಮರು ಹೇಳ್ತಾರೆ, ಮನೋ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ವಾನರಃ, ಶ್ರುತಿ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ನರಃ ಅಂತ ಹೇಳಿದ್ದಾರೆ. ವೇದದಲ್ಲಿ ಏನು ಹೇಳಿದಾರ, ವಿಹಿತ ಕರ್ಮಗಳನ್ನು ಮಾಡಬೇಕು. ಆಮೇಲೆ ಯಾವ ರೀತಿ ಅಂದರೆ, ನಾವು ಲೌಕಿಕದಲ್ಲಿ ಕೂಡ ಇಂಥ ಒಳ್ಳೆಯ ಸತ್ಕರ್ಮಗಳನ್ನು ಇಂಥವೆಲ್ಲ ನಾವು ಅದನ್ನು ಮಹಾತ್ಮರು ಹೇಳ್ದಂಗೆ, ಅಲ್ಲಿ ಕೂಡ ದೊಡ್ಡವ್ರು ಹೇಳ್ದಂಗೆ ನಡ್ಕೊಳ್ಳುವಂಥದ್ದು. ಮತ್ತು ಇದು ಮಾಡಿಬಿಡಪ್ಪ ಅಂತ ಅನ್ನುವಂಥದ್ದು. ಈಗ ನಾವು ಹೇಳ್ತಾರೆ, ಯಾಕಂದರೆ ಮನೋ ಎತ್ತರ ಗಚ್ಚಂತಿ ತತ್ರ ಗಚ್ಚಿ, ಇಲ್ಲ ನಾನು ಮನಸ್ಸಿನ ಮಾತೇ ಕೇಳ್ತೀನಿ ಅಂದರೆ ಹಾಳಾಗ್ತೀವಿ. ಅದು ಮನಸ್ಸಿನ ಮಾತು ಕೇಳಕ್ಕೆ ಹೋಗ್ಬಿಡಪ್ಪ, ಏನು ಹೇಳಿದಾರ ಗುರುಗಳು, ಏನು ಹೇಳ್ತಾರೆ ಮನ್ಯಾಗ ದೊಡ್ಡವ್ರು ಏನು ಹೇಳ್ತಾರೆ, ಹಿರಿಯರು ಏನು ಹೇಳ್ತಾರೆ, ಆ ಪ್ರಕಾರ ಕೇಳೋ ಅನ್ನುವಂಥದ್ದು. ಅದನ್ನು ಸ್ವೀಕಾರ ಮಾಡಬೇಕು. ಬ್ಯಾಡ ಅಂಥದ್ದು ಬಿಡುವಂಥದ್ದು. ಇದಕ್ಕೆ ಲಜ್ಜಾ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಇನ್ನೊಂದು ಹೇಳ್ತಾರೆ, ಯಾವ ರೀತಿ ಅಂತಂದ್ರೆ ಮತಿಯ ಬಗ್ಗೆ ಹೇಳ್ತಾರೆ. ಮತಿ 3ನೇ ನುಡಿಯಲ್ಲಿ ಹೇಳ್ತಾರೆ, ತನಗೆ ಕೇಳ ಅಧ್ಯಾತ್ಮದೊಳಗೆ ಎನಿತು ಅನಿತವನ್ನರಿದು ಸುಸ್ಥಿರವಾಗಿ ಮನದೋಳು ನಂಬಿರಲದು ತಾನೇ ಮತಿ ಎಂದು ವಿನಿತಿಸುವರು ವೇದವಿದರೊಲ್ದು ಅಂತ ಹೇಳ್ತಾರೆ. ಇಲ್ಲೇನು ಹೇಳ್ತಾರ, ಕೇಳಂದ್ರೆ ಮೈತ್ರ ಕೇಳು. ತನಗೆ ನೋಡ್ರಿ, ತನಗೆ ಅಂದ್ರೆ ತನಗೆ, ಆಧ್ಯಾತ್ಮದೊಳಗೆ ಅಂದ್ರೆ ಪ್ರತ್ಯೇಗಾತ್ಮನನ್ನು ಅರಿಯುವಂಥದ್ದು. ಅದರಲ್ಲಿ ಅಂದ್ರೆ ಆಧ್ಯಾತ್ಮಗಳು ಈ ಶಾಸ್ತ್ರಗಳು ಅಂತಂದ್ರೆ ಏನದಾವ ಅಂದ್ರೆ ಪರಬ್ರಹ್ಮ ಬೇರೆ ಅಲ್ಲ, ಜೀವಾತ್ಮ ಬೇರೆ ಅಲ್ಲ. ಯಾಕಂದ್ರೆ ಬ್ರಹ್ಮ ಅಭಿನ್ನವಾದಂಥ ಪ್ರತ್ಯೇಗಾತ್ಮ ಸ್ವರೂಪವನ್ನು ಹೇಳ್ತಾವ. ನೀನು ಬೇರೆ ಅಲ್ಲ, ತತ್ವಮಸಿ ವಾಕ್ಯ ತತ್ವಂ ಅಸಿ, ನೀನೇ ಆ ಪರಬ್ರಹ್ಮ ಸ್ವರೂಪ ಇದ್ದೀಯಾ. ಬ್ರಹ್ಮನ್ ಬಿಟ್ಟರೆ ಮತ್ತೆ ಬೇರೆ ಏನೂ ಇಲ್ಲ. ಸುಮ್ಮನೆ ಉಪಾಧಿಗಳ ಮೂಲಕ ಇದು ಜೀವಾತ್ಮ ಅಂತ ತೋರ್ತದೆ. ಆದ್ರೆ ಜೀವಾತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಈ ರೀತಿ ಆಧ್ಯಾತ್ಮ ಶಾಸ್ತ್ರಗಳು ಬೋಧಿಸ್ತಾವೆ, ಹೇಳ್ತಾವೆ, ಈ ವಿಚಾರಗಳನ್ನು ಹೇಳ್ತಾವೆ. ಅವುಗಳನ್ನು ತನ್ನ ಅನುಭವಕ್ಕೆ ಬರುವ ಹಾಗೆ ಅವನು ಎಷ್ಟು ತಿಳಿಬೇಕಾಗಿರುವಂಥದ್ದು ಐತೆ. ನಿನ್ನ ಅನುಭವಕ್ಕೆ ಏನು ಶಾಸ್ತ್ರಗಳು ಏನು ಹೇಳ್ತಾವೆ, ಈ 4 ವೇದಗಳಲ್ಲಿ ಕೂಡ ಇದನ್ನೇ ಹೇಳಿದಾರೆ, ಮಹಾವಾಕ್ಯಗಳನ್ನೇ ಹೇಳಿದಾರೆ. ಮುಖ್ಯವಾಗಿ ನಾವು ಎಲ್ಲಿಗೆ ಮುಟ್ಟಬೇಕಾಗಿದೆ, ಇಲ್ಲಿಗೆ ರೀಚ್ ಆಗ್ಬೇಕಾಗ್ತದೆ. ನಾವು ತತ್ವಮಸಿ ವಾಕ್ಯ, ಐಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಬ್ರಹ್ಮ ಹೇಳುವಂಥದ್ದು. ನಿನ್ನ ಸ್ವರೂಪನೇ, ಅರಿವಿನ ಸ್ವರೂಪನೇ ನೀನಂತಲೇ ಫೈನಲ್ ಹೇಳುವಂಥದ್ದು. ಯಾಕಂದ್ರೆ ಅಲ್ಲಿಂದನೇ ಬಂದಂಥವನು ಅಲ್ಲಿಗೆ ಮುಟ್ಟಬೇಕಾಗ್ಯದ. ಈಗ ನಡುವೆಲ್ಲ ಸುಮ್ಮನೆ ಇದೆಲ್ಲ ಸುಳ್ಳಿನ ಸಂಸಾರ ಮಧ್ಯದ್ದು. ಮೊದಲು ಎಲ್ಲಿಂದ ಹುಟ್ಟಿದ್ದೀವಿ, ಅಲ್ಲೇ ಪರಬ್ರಹ್ಮನಿಂದನೇ ಹಿಂಗೆಲ್ಲ ಬಂದಂಥದ್ದು. ಮತ್ತೆ ಎಲ್ಲಿಗೆ ಸೇರ್ಬೇಕಾಗ್ಯದ, ಅಲ್ಲಿಗೆ ಹೋಗ್ಬೇಕಾಗ್ಯದ, ಅಲ್ಲೇ ಮುಟ್ಟಬೇಕಾಗ್ಯದ. ಅದೇ ನಿನ್ನ ನಿಜವಾದ ಮನೆ ಅಂದರೆ ಅದೇ, ನೀನು ನಿಜವಾದ ಜಾಗ ಅಂದರೆ ಅದೇ. ಈಗ ಎಷ್ಟೋ ಮಂದಿ ನಾವು ಬಿಟ್ಟಿದ್ದೀವಿ, ಜಾಗವನ್ನು ಬಿಟ್ಟು ಬಂದಿದ್ದೀವಿ, ನಮ್ಮ ಸ್ವಂತ ಮೂಲ ಸ್ಥಳವನ್ನು ಬಿಟ್ಟಿದ್ದೀವಿ. ಮತ್ತು ಗುರುನಾಥ ಎಲ್ಲಿಗೆ ಸೇರಿಸ್ತಾನ, ಮೂಲ ಸ್ಥಳಕ್ಕೆ ಸೇರಿಸ್ತಾನೆ ನಮಗೆ. ಅದಕ್ಕೆ ಇಲ್ಲಿ ಕೂಡ ಆಧ್ಯಾತ್ಮ ಶಾಸ್ತ್ರಗಳು ಏನು ಬೋಧಿಸ್ತವ, ಮೂಲ ವಸ್ತುವನ್ನೇ ಬೋಧಿಸ್ತವ. ನಿನ್ನ ಮೂಲ ಸ್ವರೂಪ ಏನದ ಅದನ್ನೇ ಬೋಧಿಸ್ತವ, ಅದು ಬಿಟ್ಟು ಬೇರೆ ಬೋಧಿಸಂಗಿಲ್ಲ. ನೀನೇ ಪರಮಾತ್ಮ, ಪರಬ್ರಹ್ಮ ಸ್ವರೂಪ ನೀನೇ ಇದೆ. ನಿನಗಿಂತ ಅನ್ಯವಾದಂಥದ್ದು ಜಗತ್ತಿನೊಳಗೆ ಏನೂ ಇಲ್ಲ. ಮಣ್ಣಿನಿಂದ ಮಡಿಕೆ ಆಗ್ಯದಂತಂದ್ರೆ ಎಲ್ಲ ಕಡೆ ಆ ಮಡಿಕೆ ಒಳಗೆ ಬರೀ ಮಣ್ಣು ಐತೆ. ಕಂಠದಲ್ಲಿ ನೋಡ್ರಿ, ತಳದಲ್ಲಿ ನೋಡ್ರಿ, ಮಧ್ಯದ ಭಾಗ ನೋಡ್ರಿ, ಎಲ್ಲ ಕಡೆ ಮಣ್ಣು ಐತೆ. ಅದೇ ಪ್ರಕಾರ ಈ ಜಗತ್ತೇನು ಸುಮ್ಮ ಕಲ್ಪನೆಯಿಂದ ತೋರಿದಂಥದ್ದಪ್ಪ ಇದೆಲ್ಲ. ಅದಕ್ಕೆ ಇಲ್ಲಿ ಭ್ರಮೆ ಆಗ್ಯದ ನಿನಗೆ. ಆ ಭ್ರಮೆಯನ್ನು ತೆಗೆದು ನಿನ್ನ ಮೂಲ ಸ್ವರೂಪ ಇದೈತಂತ ತಿಳಿಸುವಂಥವೇ ಆಧ್ಯಾತ್ಮದು. ಅದನ್ನು ಹೇಳೋಕ್ಕೆ ಸದ್ಗುರು ಬರುವಂಥದ್ದು. ಈ ರೀತಿ ಬೋಧಿಸುತ್ತಾ ನಿನ್ನ ಸ್ವರೂಪವನ್ನು ಹೇಳ್ಕೊಡುವಂಥವು ಇವು ಆಧ್ಯಾತ್ಮ ಶಾಸ್ತ್ರಗಳು. ಅವುಗಳನ್ನು ತನ್ನ ಅನುಭವಕ್ಕೆ ಬರುವ ಹಾಗೆ ಎಷ್ಟು ತಿಳಿಯಬೇಕಾಗಿರುವಂಥದ್ದು ಅಷ್ಟನ್ನು ಚೆನ್ನಾಗಿ ತಿಳಿಬೇಕು. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಅನ್ಯ ಮತವಿಲ್ಲೆಂದೆನಿಪ. ಮತ್ತಿನ್ನೂ ಅಂತ ಹೇಳ್ತಾರೆ, ಅರಿವೆ ತಾನೆಂದು ಸದ್ಗುರು ಪೇಳಿ ತಿಳಿವನೇ ಜಾಣರ ದೇವ, ಅರಿವಿನೋಳ ಅನ್ಯ ಕಲ್ಪನೆಗಳನ್ನು ಉಳಿವನೇ ಜಾಣರ ದೇವ ಅಂತ ಹೇಳ್ತಾರೆ ಅವರು. ಇದು ಬಿಟ್ಟು ಏನೇನೋ ಮಾಡ್ತೀನಿ ಅಂತಂದ್ರೆ ನಡೆಯಂಗಿಲ್ಲ. ಇಲ್ಲಿ ನಾವು ಇದನ್ನೇ ತಿಳ್ಕೊಳ್ಬೇಕಾದಂಥದ್ದು ಮುಖ್ಯವಾಗಿ. ಅದು ಹೆಂಗಂತಂದ್ರೆ ನಮ್ಮ ಅನುಭವಕ್ಕೆ ಬರುವ ಹಾಗೆ ತಿಳ್ಕೊಳ್ಬೇಕು. ಹೆಂಗೆ ತಿಳ್ಕೊಳ್ಬೇಕಂದ್ರೆ
ಯಾವ ಸಂಶಯಾದಿಗಳು ಇರಬಾರ್ದು. ಯಾವ ಯಾವ ಸಂಶಯಗಳಿಗೆ ಅವಕಾಶನೇ ಇರಬಾರ್ದು ನೋಡ್ರಿ. ಆ ರೀತಿ ನಾವು ಅದನ್ನು ಚೆನ್ನಾಗಿ ಗುರು ಹೇಳಿದ ನಂತರ ಅದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು, ಗುರು ಮುಖಾಂತರ ತಿಳ್ಕೊಳ್ಬೇಕು. ಏನು ಸಂಶಯ ಭಾವ, ವಿಪರೀತ ಭಾವ, ಅಸಂಭಾವ ಅಂತ ಹೇಳುವಂಥದ್ದು. ಈ ರೀತಿಯಾಗಿ ತಿಳ್ಕೊಳ್ಬೇಕಾದಂಥದ್ದು ಭಾಳ ಮುಖ್ಯ. ಆದರೆ ಇವು ಯಾವ ಉಳಿಬಾರ್ದು, ಸಂಶಯ ಭಾವನೂ ಉಳಿಬಾರ್ದು. ಸಂಶಯ ಭಾವ ಅಂತಂದಾಗ ನಮಗೆ ಭಾಳಷ್ಟು ಇರ್ತದೆ ನೋಡ್ರಿ. ದೇವ್ರು ದೊಡ್ಡವ, ನಾನು ಸಣ್ಣವ ಅನ್ನುವಂಥ ಭಾವನೆ ಇರುವಂಥದ್ದು. ಮತ್ತು ಅಸಂಭಾವನೆ ಅಂದಾಗ ಬ್ರಹ್ಮ ಸರ್ವಜ್ಞತ್ವಾದಿಗಳಿಂದ ಕೂಡಿದಾನ, ಅದು ನನಗಿಲ್ಲ ಅಂದರೆ ನಾ ಬ್ರಹ್ಮನ ಅಲ್ಲ ಅನ್ನುವಂಥದ್ದು. ಇವೆಲ್ಲ ನಮ್ಮಲ್ಲಿ ಮನೆ ಮಾಡ್ಕೊಂಡು ಕುಂತಿರ್ತವೆ ಈ ಸಂಶಯಾದಿಗಳು. ಸಂಶಯ ಭಾವ ಅಂದರೆ ದೇವ್ರು ದೊಡ್ಡವ, ನಾನು ಸಣ್ಣವ, ನಾನು ಬ್ರಹ್ಮ ಹೌದೋ ಅಲ್ಲ ಅನ್ನುವಂಥ ಭಾವನೆ ಸಂಶಯ ಭಾವ. ಸಣ್ಣವದೀನಿ, ಪೂಜೆ ಮಾಡಿಸ್ಕೊಳ್ಳೋದು ದೇವ್ರು ಐತೆ ಅಂತ ಈ ಭಾವ ಸಂಶಯ ಭಾವ ಆಗ್ತದೆ. ಅಸಂಭಾವ ಅಂದ್ರೆ ಬ್ರಹ್ಮ ಎಲ್ಲವನ್ನು ಸೃಷ್ಟಿ ಮಾಡಿದಾನ, ಎಲ್ಲ ಸರ್ವಜ್ಞ ಅದಾನ, ಎಲ್ಲ ಬಲ್ಲವನ ಅದಾನ, ಆದ್ರೆ ನನಗೆ ಆ ಶಕ್ತಿ ಐತೇನು, ನಾನು ಹೆಂಗೆ ಬ್ರಹ್ಮ ಆಗ್ತೀನಿ? ಹಿಂಗೆ ನೋಡ್ರಿ ಹಿಡ್ಕೊಂಡು ಕುಂದ್ರದು. ಇದು ಅಂದ್ರೆ ಆ ಸಂಶಯಗಳಿಂದ ಅವ್ರು ಅಂತಕೊಂಡು ಭಾಳ ತುಂಬಿ ತುಳುಕ್ತದಂತ ಅನ್ಬೇಕು. ಅಂಥವ್ರಿಗೆ ಜ್ಞಾನ ಅಳವಡಂಗಿಲ್ಲ. ಯಾಕಂದ್ರೆ ಶಿಷ್ಯನಿಗೆ ಮೊದಲು ಈ ಸಂಶಯಗಳು ಇರ್ತಾವೆ, ಇಂಥ ಸಂಶಯಗಳು ಕಳ್ಕೊಳ್ಳೋದಕ್ಕೆ ಅಂತ ಶ್ರವಣ ಮಾಡಬೇಕಾಗ್ತದೆ. ಅದಕ್ಕೆ ಈ ರೀತಿ ಅಸಂಭಾವನೆ ಬಂದಿರ್ತದೆ. ವಿಪರೀತ ಭಾವ ಅಂದ್ರೆ ನನಗೆ ಮತ್ತೆ ನಾನು ಬ್ರಹ್ಮನಾಗಿದ್ರೆ ಸೃಷ್ಟಿ ಸ್ಥಿತಿಲೇ ಮಾಡಬೇಕಾಗಿತ್ತಲ್ಲ, ಮಾಡ್ಲಿಕ್ಕೆ ಬರಬೇಕಾಗಿತ್ತು, ಅದು ಬರಂಗಿಲ್ಲ ಅಂದ್ರೆ ನಾನು ಹೆಂಗೆ ಬ್ರಹ್ಮ ಆಗ್ತೀನಿ ಅನ್ನುವಂಥದ್ದು ವಿಪರೀತ ಭಾವ ನೋಡ್ರಿ. ಈ ರೀತಿ ಇದ್ದ ವಸ್ತುವಿನಲ್ಲಿ ಇಲ್ಲದ ಭಾವ ಮಾಡುವಂಥದ್ದು, ಇಲ್ಲದ ವಸ್ತುವಿನಲ್ಲಿ ಇದ್ದ ಭಾವ ಮಾಡುವಂಥದ್ದು, ಇದು ವಿಪರೀತ ಭಾವನೆ. ಈ ರೀತಿ ಇವೆಲ್ಲ ಸಂಶಯಾದಿಗಳು ನಮಗೆ ಹೋಗಬೇಕಾಗಿತ್ತು ಅಂತಂದ್ರೆ ಯಾವಾಗ ಈ ಆಧ್ಯಾತ್ಮದ ಶಾಸ್ತ್ರಗಳೇನು ಬೋಧಿಸ್ತಾವ ಅವುಗಳನ್ನು ಗುರು ಮುಖಾಂತರ ಚೆನ್ನಾಗಿ ತಿಳ್ಕೊಂಡು ತನ್ನ ಅನುಭವಕ್ಕೆ ಬರುವಂಗೆ ಅದು ಪಕ್ಕ ಆಗಬೇಕು. ನಮ್ಗೆ ಅನುಭವ ಬರಬೇಕದು ಪೂರ್ತಿ ಬಂದಾಗ ಈ ಅಷ್ಟು ತಿಳ್ಕೊಂಡಾಗ ನಮ್ಮ ಸ್ವರೂಪದ ಬಗ್ಗೆ ನಾವು ತಿಳ್ಕೊಂಡಾಗ ಅಲ್ಲಿ ಯಾವ ಸಂಶಯಗಳು ಇರಬಾರ್ದು. ಯಾವ ಸಂಶಯಾದಿಗಳು ಇಲ್ಲದಂಗೆ ಯಾವಾಗ ನಿಶ್ಚಯ ಬುದ್ಧಿ ಏನಿರ್ತದ ಅದಕ್ಕೆ ಮತಿ ಅಂತ ಹೇಳುತ್ತಾರೆ. ಯಾವಾಗ ನೋಡ್ರಿ ಗುರುನಾಥ ಹೇಳ್ತಾನೆ ನೀನೇ ಪರಬ್ರಹ್ಮ ಸ್ವರೂಪ ಅಂತ ಹೇಳಿದ್ದು ನಮ್ಗೆ ಗಟ್ಟಿ ಆಗಬೇಕದು. ಅಲ್ಲಿ ನಮ್ಗೆ ಅದೃಢ ಇತ್ತು ಅಂತಂದ್ರೆ ಮತ್ತೆ ಮನಸ್ಸು ಆ ಕಡೆ ಹೋಗೋದು ಈ ಕಡೆ ಹೋಗೋದು. ಆ ಕಡೆ ಮತ್ತು ಅಲ್ಲಿ ಒಂದು ಸ್ವಲ್ಪ ಗುರುಗಳು ಹಿಂಗೆ ಹೇಳ್ಯಾರೇನ್ರಿ, ಮತ್ತು ನಾವೇನು ಮಾಡ್ತೀವಿ ಅದನ್ನೇ ಮಾಡ್ಕೊತ ಹೋಗಿಬಿಟ್ರೆ ಅದು ಇನ್ನೂ ಅಷ್ಟು ಗಟ್ಟಿಯಾಗಿಲ್ಲ ಅಂತ ಅರ್ಥ. ಅದು ಅಂದರೆ ಆ ನಿಶ್ಚಯ ಆಗಬೇಕು. ನಮ್ಮಲ್ಲಿ ಒಂದು ಚೂರು ಸಂಶಯ ಉಳಿಬಾರ್ದಲ್ಲಿ. ಆ ರೀತಿ ಇದ್ದಾಗ ನಿಶ್ಚಯ ಬುದ್ಧಿ, ನೀನೇ ಪರಬ್ರಹ್ಮ ಸ್ವರೂಪ ಇದೆ, ನಿನಗಿಂತ ಅನ್ಯ ಒಂದು ವಸ್ತು ಯಾವುದೇ ಇಲ್ಲ ಅಂದಾಗ ನಮಗೆ ತಿಳಿತು ಅಂದಾಗ ಮತ್ತೆ ನಾವು ಅಜ್ಞಾನಕ್ಕೆ ಕೈ ಮತ್ತೆ ಹೋಗೋಕ್ಕಾಗಂಗಿಲ್ಲ. ಅಲ್ಲಿಗೆ ಬಿಟ್ಕೊಂಡ್ಬಿಡ್ತಾನೆ ಮನುಷ್ಯ. ಹೌದು, ಬ್ರಹ್ಮ ಸತ್ಯ ಜಗನ್ಮಿತ್ಯ ಸದ್ಗುರು ಹೇಳಿದಾರ, ಹಿಂಗೆ ಹೇಳಿದಾರಂತ ನಾವು ಪ್ರತಿ ದಿವಸ ಆ ಗುರುವಾಕ್ಯವನ್ನು ಯಾವಾಗ ಅದನ್ನು ತಿಳ್ಕೊಂಡು ಮನನ ಮಾಡ್ಕೊಳ್ತೀವಿ ನಮಗೆ ಮತ್ತೆ ಈ ಜಗತ್ತಿನ ಇರುವಿಕೆ ಬಗ್ಗೆ ನಮಗೇನಂತಂದ್ರೆ ಅದು ಮಿಥ್ಯ ಅಂತ ಅನ್ನುವಂಥದ್ದೇ ಆಗಬೇಕು, ಅದು ದೃಢ ಆಗಬೇಕದು. ಆ ರೀತಿ ಯಾವುದೇ ಸಂಶಯಗಳು ಇಲ್ಲದಂತೆ ನಿಶ್ಚಯ ಬುದ್ಧಿ ಇರೋದಕ್ಕಾಗಿ ಏನು ಹೇಳ್ತಾರೆ, ಮತಿ ಅಂತ ಹೇಳ್ತಾರೆ. ಬಲ್ಲವರು ಪ್ರೀತಿಯಿಂದ ಹೇಳ್ತಾರೆ. ಮತ್ತು ಇದಕ್ಕೆ ಮತಿ ಅಂತ ಹೇಳ್ತಾರೆ, ಇದಕ್ಕೆ ಬುದ್ಧಿ ಅಂತ ಕೂಡ ಹೇಳ್ತಾರೆ ಅವರು. ಮತ್ತು ಜಪದ ಬಗ್ಗೆ ಹೇಳ್ತಾರೆ. ನೇಮ ದಶಕದಲ್ಲಿ ಜಪದ ವಿಧಿ ನಮಗೇನು ಗೊತ್ತಿಲ್ಲ. ಕೊಳ್ಳಾಗ ರುದ್ರಾಕ್ಷ ಹಾಕ್ಕೊಳ್ತೀವಿ, ಎಲ್ಲರೂ ಹಾಕ್ಕೊಳ್ತೀವಿ, ಈಗ ಹಾಕ್ಕೊಂಡು ಜಪ ಎಣಿಸ್ತೀವಿ. ಅದು ಹೆಂಗೆ ಜಪ ಮಾಡಬೇಕು ಭಾಳ ಅದ್ಭುತವಾಗಿ, ಅದಕ್ಕೆ ನಿಜಗುಂಡ್ರ ಶಾಸ್ತ್ರ ಭಾಳ ಅದ್ಭುತವಾದಂಥದ್ದು. ಇಲ್ಲಿ ಏನು ಹೇಳ್ತಾರೆ, ಜಪದ ವಿಧಿ ಕೆಲವು ವಿಧಿಗಳು ಅದಾವೆ ಇದ್ರಾಗ. ಹೆಂಗದಾವ, ಮಾನಿನಿ, ವಾಚಕ, ಉಪಾಂಸು, ಮಾನಸವೆಂದು ತಾನಿಂತು ತ್ರಿವಿಧವು ಆ ಜಪ ವಿಧಿ ಸಾನು ರಾಗದೊಳು ಅರಿ ನೀನೊಂದು 1000 ಅನಂತ ಫಲವ ಅನುಗತಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ ಮಾನಿನಿ ಅಂದ್ರೆ ಮಾನವುಳ್ಳ ಸ್ತ್ರೀಯರು, ಅಂದರೆ ಮಾನವುಳ್ಳಂಥ ಸ್ತ್ರೀಯರಲ್ಲಿ ಶ್ರೇಷ್ಠವಾದಂಥವಳು ಯಾರು, ಮೈತ್ರಾದೇವಿ. ಅದಕ್ಕೆ ಇವತ್ತು ಜಗತ್ತಿನೊಳಗೆ ಮೈತ್ರಾದೇವಿದು ಬಹಳಷ್ಟು ಕೊಂಡಾಡ್ತಾರೆ ಮಹಾತ್ಮರು. ತನ್ನ ಸ್ವರೂಪವನ್ನು ಅವಾಗೇ ನನ್ನ ಸ್ವರೂಪ ಏನು ನಾ ತಿಳ್ಕೊಳ್ತೀನಂತ ಅಂಥ ಒಂದು ಪರಮ ವಿರಕ್ತಿ
ಪರಮ ವೈರಾಗ್ಯದಿಂದ ಕೂಡಿದಂಥ ಮೈತ್ರಾದೇವಿ. ಅದಕ್ಕೆ ಹೇಳ್ತಾರೆ, ಪರಮ ವಿರಕ್ತಿ ತಾನೂರು ಭಕ್ತಿ ಭಾವ ಮೊಪ್ಪಿರೆ ಪರಬ್ರಹ್ಮ ವಿಷಯವನ್ನು ಸರಸಿಜ ನೇತ್ರೆ ಮೈತ್ರಿ ಮೇಲ್ನುಡಿ ಮನೋಹರಮಾಗಿ ಬೆಸಗೊಂಡಳಿ ಇನಿಯನ ಗಂಡನ್ನ. ಅಂಥ ಒಂದು ಪರಮ ವಿರಕ್ತಿ ಅಂತ ಆಕಿ ಏನು ಕೇಳಿಲ್ಲ ನೋಡ್ರಿ. ಜಗತ್ ಅಂಥ ರಾಜ ಇದ್ರು ಕೂಡ ಅದು ತಗೊಂಡು ನಾನೇನು ಮಾಡಲಿ ಅಂದಾಕಿ ಮೈತ್ರಾದೇವಿ. ಯಾವುದಕ್ಕೂ ಬಯಸ್ತೇ ಇರುವಂಥ ಅವಾಗಿನ ಕಾಲದಾಗೆ ನನ್ನ ಸ್ವರೂಪವನ್ನು ನಾ ತಿಳ್ಕೊಂಡು ನಾ ಧನ್ಯ ಆಗ್ತೀನಿ. ಇದೇನು ಶರೀರ ಹೆಣ್ಣು ಗಂಡು ಇದು ಉಪಾಧಿಯಿಂದ ಬಂದಂಥದ್ದು ಹೌದಾ. ಅದಕ್ಕೆ ನನಗೆ ಅಂಥ ಬ್ರಹ್ಮಜ್ಞಾನಿಯನ್ನು ಕೊಡಪ್ಪ, ಬ್ರಹ್ಮಜ್ಞಾನಿಗೆ ಕೊಡಪ್ಪ ನನಗಂತ ತಂದೆ ಕೇಳಿದಂಥ ಮೈತ್ರಾದೇವಿ ಆಕಿ ಗಂಡನ ಮದುವೆಯಾಗಿ ಬಂದರೂ ಕೂಡ ಯಾವ್ದಕ್ಕಾರ ಆಸೆ ಪಟ್ಟಳೇನಂದ್ರೆ ಏನಿಲ್ಲ ಅದು ತೊಗೊಂಡು ನಾನೇನು ಮಾಡಲಪ್ಪ, ನೀನು ಯಾವುದು ಸುಖ ಅಂತ ನೀನು ಬಿಟ್ಟು ಹೋಗಕತ್ತಿದ್ದಿ, ಇಂಥ ಸುಖವನ್ನು ಕಾಲಿಲ್ಲ ಒದ್ದು ಹೋಗಕತ್ತಿದ್ದಿ, ಇಂಥ ರಾಜ್ಯದ ಭೋಗದ ವಸ್ತುಗಳನ್ನು ಒದ್ದು ಹೋಗಕತ್ತಿದ್ದಿ ಅಂತಂದ್ರೆ ನನಗೆ ಅಂಥ ಒಂದು ದೊಡ್ಡ ಸುಖ ದೊಡ್ಡ ಆನಂದವನ್ನು ನನಗೆ ಕೊಡು. ಅದ್ರಾಗ ಯಾವ ವಸ್ತುಗಳ ಯಾವ ವಿಷಯಾದಿಗಳು ಬೆರೆಸಿರಬಾರ್ದು. ಆ ವಿಷಯಾದಿಗಳು ಬೆರೆಸಿದ್ರೆ ದುಃಖಕ್ಕೆ ಕಾರಣ ಆಗ್ತಾವ. ಅದಕ್ಕೆ ಅದು ಏನೇ ಇರದಂಥ ಚೊಕ್ಕ ಚಿನ್ನವಾದಂಥ ಒಂದು ಆತ್ಮನ ಸ್ವರೂಪ, ಪರಬ್ರಹ್ಮದ ಸ್ವರೂಪ, ನಿತ್ಯ ಆನಂದವಾಗಿರುವಂಥದ್ದು ಯಾವಾಗಲೂ ಇರುವಂಥ ವಸ್ತುವಿನ ಬಗ್ಗೆ ನನಗೆ ತಿಳಿಸು, ಆನಂದದ ಬಗ್ಗೆ ನನಗೆ ತಿಳಿಸು ಅಂತ ಕೇಳಿದಂಥ ಮೈತ್ರಾದೇವಿ. ಅದಕ್ಕೆ ಆ ರೀತಿ ಇಲ್ಲಿ ಮಾನವುಳ್ಳ ಸ್ತ್ರೀ ಅದು ಮೈತ್ರಾದೇವಿ ಎಲ್ಲಕ್ಕಿಂತ ಶ್ರೇಷ್ಠವಾದಂಥ ಮೈತ್ರಾದೇವಿ. ವಾಚಕ ಅಂದ್ರೆ ವಾಣಿ, ವಾಣಿ ಸಂಬಂಧ ಇರುವಂಥದ್ದು. ಉಪಾಂಸು ಅಂದ್ರೆ ಇಲ್ಲಿ ಹಲವಾರು ವಿಚಾರಗಳನ್ನು ಹೇಳ್ತಾರೆ. ಮಾನಸ, ಉಪಾಂಸು ಮಾನಸ ಅನ್ನುವಂಥದ್ದು ಕಾಯ ವಾಚ. ಇಲ್ಲಿ 3 ರೀತಿಯಿಂದ ಹೇಳ್ತಾರೆ. ಜಪವು ವಾಚಕ, ಉಪಾಂಸು, ಮಾನಸಿಕ ಅಂತ 3 ಪ್ರಕಾರ ಆಗಿರುವಂಥದ್ದು. ಈಗ ಇದು ಯಾವ ರೀತಿ ಜಪ ಮಾಡಬೇಕು ಅನ್ನುವಂಥದ್ದು ಈ 3 ರೀತಿಯಿಂದ ಹೇಳ್ತಾರೆ ಅವರು. ಉಪಾಂಸು ಅಂತಂದ್ರೆ ಸಾವಕಾಶವಾಗಿ ಅನ್ನುವಂಥದ್ದು. ಈ ಮಾತು ಸ್ವಲ್ಪ ಜೋರಾಡ್ತು ವಾಣಿಯಿಂದ ಹೇಳುವಂಥದ್ದು. ಉಪಾಂಸ ಅಂದರೆ ಮೆಲ್ಲಕ್ಕೆ ಹೇಳುವಂಥದ್ದು. ಜಪದ ಬಗ್ಗೆ ಹೇಳಕತ್ತಾರ ಅವರು. ಅವುಗಳಿಗೆ ಕ್ರಮವಾಗಿ ವಾಚಕಕ್ಕೆ ನೋಡ್ರಿ ಇದೇನು ಹೇಳ್ತಾರೆ ಇಲ್ಲಿ. ಈ ವಾಣಿಯಿಂದ ಸ್ವಲ್ಪ ಜೋರಾಗಿ ಹೇಳುವಂಥದ್ದು. ಈಗ ನಾವು ಮಂತ್ರ ಹೇಳ್ತಾ ಇದ್ದೀವಿ, ಜೋರಾಗಿ ಹೇಳುವಂಥದ್ದು. ಆಮೇಲೆ ಉಪಾಂಸ ಅಂತಂದ್ರೆ ಮೆಲ್ಲಕ್ಕೆ ಮಂತ್ರವನ್ನು ಹೇಳುವಂಥದ್ದು. ಇಷ್ಟೇ, ಇನ್ನೊಬ್ರಿಗೆ ಅಲ್ಲಿ ಬಾಜು ಕುಂತರಿಗೆ ಗೊತ್ತಾಗಿರಬಾರ್ದು. ಮೆಲ್ಲಕ್ಕೆ ಹೇಳುವಂಥದ್ದು, ಸಾವಕಾಶವಾಗಿ ಈ ತುಟಿ ಇಷ್ಟೇ ಈಗ ಮೆಲ್ಲಕ್ಕೆ ಹೇಳುವಂಥದ್ದು. ಇನ್ನು ಬಾಜು ಕುಂತರಿಗೆ ಕೇಳಿರಬಾರ್ದು, ಆ ರೀತಿಯಾಗಿ ಹೇಳುವಂಥದ್ದು ಜಪ. ಮತ್ತು ಮಾನಸ ಅಂದ್ರೆ ಮನಸ್ಸಿನಲ್ಲಿ ಅನ್ನುವಂಥದ್ದು ಆ ಜಪ. ಈ ರೀತಿ ಮಾಡುವಂಥದ್ದು 3 ರೀತಿಯಿಂದ. ಜೋರು 4 ಮಂದಿ ಕೇಳಂಗೆ ಹೇಳುವಂಥ ಮಂತ್ರ ಬೇರೆ, ತುಟಿಲೆ ಬರೀ ಮೆಲ್ಲಕ್ಕೆ ಬಾಜು ಕುಂತರಿ ಕೂಡ ಕೇಳಬಾರ್ದು, ಆ ರೀತಿ ಮಾಡುವಂಥ ಜಪ ಒಂದು. ಆಮೇಲೆ ಮನಸ್ಸಿನಲ್ಲೇ ಮಾಡುವಂಥ ಜಪ ಒಂದು. ಈ 3 ರೀತಿಯಾಗಿರುವಂಥದ್ದು, ಈ 3 ಪ್ರಕಾರವಾಗಿರುವಂಥದ್ದು. ಅವುಗಳಿಗೆ ಫಲಗಳು ಅದಾವೆ. ಯಾವ ರೀತಿ ಫಲ ಅದಾವ ಅಂತಂದ್ರೆ, ಈ ಜೋರಾಗಿ ಹೇಳ್ತೀವಲ್ಲ ಅದಕ್ಕೆ ಎಷ್ಟು ಫಲಗಳು ಅದಾವ. ಈಗ ಒಂದು ಮಂತ್ರ ಅದ ಜೋರಾಗಿ, ನಮಃ ಶಿವಾಯ ಅಥವಾ ಓಂ ನಮಃ ಶಿವಾಯ ಜೋರಾಗಿ ಹೇಳುವಂಥದ್ದಕ್ಕೆ ಅದಕ್ಕೆ ಎಷ್ಟು ಫಲಗಳು ಅದಾವ. ನಾವು ಹೇಳೋದ್ರಿಂದ ಹಂಗೆ ಹೇಳೋದ್ರಿಂದ ಎಷ್ಟು ಫಲಗಳು ಅದಾವ ಅಂದ್ರೆ, ಅದು ಜೋರಾಗಿ ಹೇಳುವಂಥ ಮಂತ್ರಕ್ಕೆ ಒಂದೇ ಫಲ, ಅದು ಒಂದು ಫಲ. ಮತ್ತು ಈ ತುಟಿಲೇ ಹೇಳ್ತೀವಲ್ಲ ಹಿಂಗೆ ಮೆಲ್ಲಗೆ, ಬಾಜು ಇದ್ದರಿಗೆ ಕೂಡ ಗೊತ್ತಾಗಿರ್ಬಾರ್ದು, ಮೆಲ್ಲಕ್ಕೆ ನಾವು ಜಪ ಮಾಡೋದ್ರಿಂದ ಅದೇನಾಗ್ತದೆ, ಉಪಾಂಸುವಿಗೆ 1000 ಫಲಗಳು. ಆ ರೀತಿ ಮಾಡೋದ್ರಿಂದ ಏನದ, ಅದಕ್ಕೆ 1000 ಫಲಗಳು ಅದಾವ ನೋಡ್ರಿ. ಅದಕ್ಕೆ ಮತ್ತೆ ಇಲ್ಲಿ ಕೂಡ ಹೇಳ್ತಾರೆ ಯಾವ ರೀತಿ ಅಂದ್ರೆ, ಮಾನಸಿಕವಾಗಿ ಈ ಮನಸ್ಸಿನಲ್ಲೇ ಪೂಜೆ ಮಾಡ್ಕೊಡುವಂಥದ್ದು. ಮನಸ್ಸಿನಲ್ಲೇ, ಅದೇನು ಜೋರಾಗಿ ಹೇಳುವಂಥದ್ದು ಅಲ್ಲ, ತುಟಿಲೆ ಹಿಂಗೆ ಹೇಳುವಂಥದ್ದು ಅಲ್ಲ, ಮತ್ತು ಮನಸ್ಸಿನಲ್ಲೇ ಆ ಜಪ ಮಾಡುವಂಥದ್ದು. ಅದಕ್ಕೆ ಅನಂತ ಫಲಗಳು ಅದಾವೆ. ಅಂದ್ರೆ ಒಂದಕ್ಕೊಂದು ಈ ಒಂದಕ್ಕೊಂದು ಜಾಸ್ತಿ ಫಲಗಳು ಅದಾವೆ. ಈ ರೀತಿ ಅಧಿಕ ಫಲಗಳುಳ್ಳಂಥವು ಆಗಿರ್ತಾವ ಅಂತ ಕೂಡ ಹೇಳ್ತಾರೆ. ಈ ರೀತಿ 3 ವಿಧ, ಒಂದು ಜೋರಾಗಿ ಹೇಳುವಂಥದ್ದು, ಒಂದು ತುಟಿಲೆ ಮೆಲ್ಲಕ್ಕೆ ಹೇಳುವಂಥದ್ದು ಜಪ, ಒಂದು ಮನಸ್ಸಿನಲ್ಲೇ ಹೇಳ್ಕೊಡುವಂಥ ಜಪ. ಅದು ಜೋರಾಗಿ ಹೇಳುವಂಥ ಒಂದು ಜಪಕ್ಕೆ ಒಂದು ಫಲ ಇರ್ತದೆ,
1000 ಫಲಗಳು ಮೆಲ್ಲಕ್ಕೆ ಹೇಳುವಂಥದ್ದು 1000 ಫಲಗಳು ಇರ್ತಾವೆ. ಮನಸ್ಸಿನಲ್ಲಿ ಹೇಳೋದಕ್ಕೆ ಅನಂತ ಫಲಗಳು ಅದಾವ, ಈ ರೀತಿ ಹೇಳುವಂಥದ್ದು. ಮತ್ತು ಇವು ಲಕ್ಷಣಗಳನ್ನು ಹೇಳ್ತಾರೆ, ಅದನ್ನೇ ಹೇಳ್ತಾರೆ. ಈಗ ಏನು ಹೇಳ್ತಾರೆ ನೋಡೋಣ. ಇವಾಗ ಹೇಳಿದ್ದನ್ನೇ ಹೇಳ್ತಾರೆ. 5ನೇ ನುಡಿಯಲ್ಲಿ ಹೇಳ್ತಾರೆ. ವಾಚಕ ಉಪಾಂಶ ಇವೆರಡು ಹೆಂಗೆ ಅನ್ನುವಂಥದ್ದು ಮತ್ತೊಂದು ಸಲ ಹೇಳ್ತಾರೆ. ಇದರಿಂಗೆ ಕೇಳಬರ್ಪುದು ವಾಚಕವೇಯಕ್ಕೂ ಮಿದರಿಂಗೆ ಕೇಳಬಾರದೆ ತನ್ನ ರದನಚ್ಚದಂಗಳಲುಗೆ ಮಾಳ್ಪ ಜಪವಿಧಿಯದು ತಾನು ಉಪಾಂಶವೆಂದೆನಿಪುದು ಅಂತ ಹೇಳ್ತಾರೆ. ಇದರಿಂಗೆ ಅಂದರೆ ಏನು ಹೇಳ್ತಾರೆ ಅಂದ್ರೆ, ಇದರಿಂಗೆ ಎದುರಿಗಿದ್ದವನಿಗೆ ಕೇಳಲಿಕ್ಕೆ ಬರ್ತಾ ಇರುವಂಥದ್ದು ಅದು ವಾಚಕ ಅನ್ನಿಸ್ತದೆ. ಜೋರಾಗಿ ಎಲ್ಲರಿಗೂ ಕೇಳುವಂಗೆ ನಾವು ಹೇಳುವಂಥ ಮಂತ್ರ ಅದು ಏನು ಅನ್ನಿಸ್ತದ, ವಾಚಕ ಅಂತ ಅನಿಸ್ಕೊಳ್ತದೆ. ಮತ್ತು ಎದುರಿಗಿದ್ದವರಿಗೆ ಏನು ಕೇಳಲಿಕ್ಕೆ ಬರದೇ ಇರುವಂಥದ್ದು ಏನಿರ್ತದೆ, ಅವರು ಬಾಜು ಅದರ, ಇಲ್ಲೇ ಎದುರದರ, ಅವರಿಗೆ ಎರಡನೆಯವರಿಗೆ ತಾನು ಏನು ಹೇಳ್ತಾ ಇದ್ದಾನಂತ ಕೇಳದೆ ಅದು ಕೇಳಲಾರ್ದಂಗೆ ಹೇಳುವಂಥದ್ದು, ಬರೀ ತುಟಿಗಳು ಅಲ್ಲಾಡ್ಸೋದಷ್ಟೇ, ಅದು ಉಪಾಂಸು ಅಂತ ಹೇಳ್ತಾರೆ. ಈ ರೀತಿ ಜಪಗಳು ಇರ್ತಾವಂತ ಹೇಳ್ತಾರೆ ಅವರು. ಮತ್ತು ಈ ಮಾನಸಿಕ ಜಪ ಅಂದರೆ ಹೆಂಗಪ್ಪ ಅಂತಂದ್ರೆ 6ನೇ ನುಡಿಯಲ್ಲಿ ಹೇಳ್ತಾರೆ. ಎನಿತು ಮಂತ್ರದ ಪದವನ್ನು ಅನಿತನು ತನ್ನಯ ಮನದಲ್ಲುಚ್ಚರಿಸಲಂಥದ್ದು ತಾನೇ ವನಿತೆ ಮಾನಸ ಜಪವೆನಿಪುದು ಶಾಸ್ತ್ರದ ಅನುಮತವದು ಮುಮುಕ್ಷಿಗೆ ಬೇಕು ಅಂತ ಹೇಳ್ತಾರೆ. ಈ ಮಾನಸಿಕ ಜಪದ ವಿಧಿ ಬಗ್ಗೆ ಹೇಳ್ತಾರೆ. ಯಾರು ಮುಮುಕ್ಷು ಮುಕ್ತಿಯನ್ನು ಪಡ್ಕೊಳ್ಬೇಕನ್ನುವಂಥವ್ರು, ಇದು ಭಾಳಷ್ಟು ಮುಖ್ಯವಾಗಿರುವಂಥದ್ದು ಮುಮುಕ್ಷುಗಳಿಗೆ ಅನ್ನುವಂಥದ್ದು ಹೇಳ್ತಾರೆ. ಏನಿತ್ತು ಅಂದರೆ ಎಷ್ಟು ಮಂತ್ರದ ಪದಗಳನ್ನು ತನ್ನ ಮನಸ್ಸಿನಲ್ಲೇ ನುಡಿಯುವಂಥದ್ದು, ಮನಸ್ಸಿನಲ್ಲೇ ನುಡ್ಕೊಳ್ಳುವಂಥದ್ದು. ಇದಕ್ಕೆ ಏನು ಹೇಳ್ತಾರೆ, ಮಾನಸ ಜಪ ಅಂತ ಹೇಳ್ತಾರೆ. ಇದಕ್ಕೆ ಮಾನಸ ಜಪ. ಇದು ಈ ವಿಚಾರ ಶಾಸ್ತ್ರದಲ್ಲಿ ಹೇಳಿದಂಥದ್ದನ್ನು ಹೇಳ್ತಾ ಇದ್ದೀನಿ ಮೈತ್ರ ಅಂತ ಹೇಳ್ತಾರೆ ಅವರು. ಇಲ್ಲಿ ಅಂತ ಇದು ಮೋಕ್ಷದ ಮುಮುಕ್ಷುವಿಗೆ ಮುಖ್ಯವಾಗಿರುವಂಥದ್ದು, ಮೋಕ್ಷದ ಅಪೇಕ್ಷೆ ಉಳ್ಳಂಥವರಿಗೆ ಭಾಳ ಅತ್ಯವಶ್ಯಕವಾಗಿರುವಂಥದ್ದು ಇದು ಮಾನಸಿಕ ಜಪ. ಈ ಮಂತ್ರದಲ್ಲಿ ಎಷ್ಟು ಪದಗಳಿರ್ತಾವೋ, ಈಗ ಷಡಾಕ್ಷರಿ ಮಂತ್ರ ಇರ್ತದೆ, 6 ಅಕ್ಷರದ ಮಂತ್ರ, ಷಡಾಕ್ಷರಿ ಮಂತ್ರ, ಪಂಚಾಕ್ಷರಿ ಮಂತ್ರ, 2 ಅಕ್ಷರದ ಮಂತ್ರ, ಇವೇನು ಮಂತ್ರಗಳು ಇರ್ತಾವಲ್ಲ, ಅವು ಎಷ್ಟು ಪದಗಳಿರ್ತಾವೋ ಅವುಗಳನ್ನು ತನ್ನ ಮನಸ್ಸಿನಲ್ಲಿ ಉಚ್ಚಾರ ಮಾಡಲು ಅವೆಲ್ಲವನ್ನು ಒಂದು ಷಡಾಕ್ಷರಿ ಮಂತ್ರನ ಆಗಿರ್ಬೋದು, ಮತ್ತು ಇದು ಪಂಚಾಕ್ಷರಿ ಮಂತ್ರರ ಆಗಿರ್ಬೋದು, ಇಲ್ಲಿ 2 ಅಕ್ಷರದ ಮಂತ್ರ ಆಗಿರ್ಬೋದು, ಇವೆಲ್ಲವೂ ತನ್ನ ಮನಸ್ಸಿನಲ್ಲಿ ಉಚ್ಚಾರ ಮಾಡುವಂಥದ್ದು. ಇದಕ್ಕೆ ಮಾನಸಿಕ ಜಪ ಅಂತ ಕೂಡ ಹೇಳ್ತಾರೆ, ಮಾನಸಿಕವಂತ ಹೇಳ್ತಾರೆ. ಇಂಥ ಜಪವು ಈ ಮುಮುಕ್ಷು ಮುಕ್ತಿಯನ್ನು ಪಡ್ಕೊಳ್ಬೇಕನ್ನುವಂಥ ಈ ಪುರುಷರಿಗೆ ಅಂದರೆ ಜೀವಾತ್ಮರಿಗೆ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಮಾನಸಿಕ ಜಪ. ಮನಸ್ಸಿನಲ್ಲೇ ಆ ಮಂತ್ರವನ್ನು ಯಾವಾಗಲೂ ನುಡಿಯುವಂಥದ್ದು. ಇದು ಶಾಸ್ತ್ರದ ಸಮ್ಮತ ಐತೆ ಅಂತ ಹೇಳ್ತಾರೆ. ಇದು ಮುಮುಕ್ಷುಗಳಿಗೆ ಭಾಳ ಯೋಗ್ಯವಾಗಿರುವಂಥದ್ದು ಮಾನಸಿಕ ಜಪ ಅನ್ನುವಂಥದ್ದು, ಮನಸ್ಸಿನಲ್ಲೇ ಮಾಡುವಂಥದ್ದು. ಇದು ವೇದಗಳ ಒಂದು ಸಮ್ಮತವಾಗಿರುವಂಥದ್ದು, ಶಾಸ್ತ್ರದ ಸಮ್ಮತವಾಗಿರುವಂಥದ್ದು ಉಂಟು ಅಂತ ಕೂಡ ಹೇಳ್ತಾರೆ. ಈ ರೀತಿಯಾಗಿ ಮತ್ತು ಈಗ ನೇಮದಲ್ಲಿರುವ ಕೆಲವು ಇನ್ನೂ ವಿಚಾರಗಳನ್ನು ಹೇಳ್ತಾರೆ. 7ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ಸ್ವಾಧ್ಯಾಯದ ಬಗ್ಗೆ ನಿರೂಪಣೆ ಮಾಡ್ತಾರೆ. ಏನು ಹೇಳ್ತಾರೆ, ಗುರುಮತದೊಳು ವೇದ ಶಿರದ ರಹಸ್ಯವ ಉರು ಭಕ್ತಿಯಿಂದ ಅಭ್ಯಾಸಿಪ ಪರಿತಾನೆ ಸ್ವಾಧ್ಯಾಯವೆನಿಪುದು ಎಂದು ಅರಿದು ನಿರ್ಧರಿಸು ನೀನೆಂದು ಸನ್ನಿಭವಕ್ರೆ ಅಂತ ಹೇಳ್ತಾರೆ. ಇಂದು ಸನ್ನಿಭವಕ್ರೆ ಅಂದರೆ ಚಂದ್ರನ ಸದೃಶ್ಯವಾದಂಥ ಮುಖ ಉಳ್ಳಂಥ ಮೈತ್ರಾದೇವಿಯೇ ಅಂತ ಮೈತ್ರಾದೇವಿ ಹೇಳ್ತಾರೆ. ಆಗಿನ ಮುಖ ಅಷ್ಟು ಒಂದು ಗುಂಡಕ ಚೆನ್ನಾಗಿತ್ತು, ಪ್ರಶಾಂತವಾಗಿತ್ತು ಅಂತನ್ನುವಂಥ ಒಂದು ವಿಚಾರದಲ್ಲಿ ವರ್ಣನೆ ಮಾಡ್ತಾರೆ. ಗುರುಮತದೊಳು ಅಂತಂದ್ರೆ ಗುರುವಿನ ಅಪ್ಪಣೆಯ ಮೇರೆಗೆ. ಇದು ಯಾವ ರೀತಿ ಅಂತಂದ್ರೆ ಅವ್ರು ಹೇಳ್ತಾರೆ, ಇಲ್ಲಿ ಗುರುವಿನ ಅಪ್ಪಣೆಯ ಮೇರೆಗೆ ಉಪನಿಷತ್ತಿನ ತಾತ್ಪರ್ಯವನ್ನು ಅಷ್ಟೇ ಶ್ರೇಷ್ಠವಾದ ಭಕ್ತಿಯಿಂದ ಅಂತ ಹೇಳ್ತಾರೆ. ಅದಕ್ಕೆ ಗುರುಮತದೊಳು ವೇದ ಶಿರದ ರಹಸ್ಯವ ಅಂತ ಹೇಳ್ತಾರೆ ಅವರು. ಗುರುಮತದೊಳು ಅಂತಂದ್ರೆ ಗುರುವಿನ ಒಂದು ಕೃಪೆ, ಗುರುವಿನ ಒಂದು ಆಜ್ಞೆ, ಗುರುವಿನ ಅಪ್ಪಣೆ, ಇದ್ರ ಮೇರೆಗೆ ವೇದ ಶಿರದ, ವೇದ ಅಂದರೆ ನಿಗಮದಲ್ಲಿ ಇರುವಂಥದ್ದು. ವೇದ ಶಿರ ಅಂದರೆ ಯಾವುದು? ಶಿರ ಅಂದರೆ ನಿಗಮ ಭಾಗ. ಇದು
ಕರ್ಮ ಅಂದರೆ ಕೆಳಗಿನ ಭಾಗ ಆಯಿತಾ. ಮಧ್ಯದ ಭಾಗ ಉಪಾಸನೆ. ಶ್ರೇಷ್ಠವಾಗಿರುವಂಥದ್ದು ಯಾವುದು? ಶಿರೋಭಾಗ ನೋಡ್ರಿ. ಕೈ ಕಾಲು ಕಡಿದ್ರೆ ಎಲ್ಲ ಉಳಿಬಹುದು, ಆದರೆ ತಲೆನೇ ಹೋದ್ರೆ ಉಳಿಯಕತ್ತದ ನನ್ನ ಮನುಷ್ಯಗೆ. ಹಾಗಾಗಿ ಜ್ಞಾನ ನಿಗಮ ಭಾಗ, ವೇದದ ಭಾಗ ಯಾವುದು? ಶಿರೋಭಾಗ. ವೇದದ ಶಿರೋಭಾಗ ಯಾವುದು? ಈ ಉಪನಿಷತ್ತುಗಳು, ವೇದ ಜ್ಞಾನ. ಇದರ ವೇದದ ಶಿರೋಭಾಗದ ಒಂದು ರಹಸ್ಯವನ್ನು ಇದು ನಂಬುದು ನಾವು ತಿಳ್ಕೊಳಕ್ಕೆ ಆಗ್ತದೇನ್ರಿ ಅಂದರೆ ಇಲ್ಲವೇ ಇಲ್ಲ. ಇದು ಒಂದು ಅಕ್ಷರ ತಿಳಿಯಂಗಿಲ್ಲ ನೋಡ್ರಿ. ಇದು ಭಾಳ ಕಠಿಣ ಇದು. ಅದಕ್ಕೆ ಹೇಳ್ತಾರೆ ಬಹು ಸುಲಭ ಬ್ರಹ್ಮಜ್ಞಾನ. ಯಾವಾಗ ಸುಲಭ ಆಗ್ತದ? ಗುರು ನಿನಗೆ ಪ್ರೀತಿಯಿಂದ ಬೋಧಿಸಿದಾಗ ಸುಲಭ ಆಗ್ತದ. ಇಲ್ಲಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದರೂ ಇದು ಆಗಂಗಿಲ್ಲಂತ ಈ ಕೆಲಸ ನೋಡ್ರಿ. ಇದು ಸಾಮಾನ್ಯ ಕೆಲಸ ಅಲ್ಲ ಇದು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಏನು ಹೇಳ್ತಾರ, ಇಂಥ ಒಂದು ವೇದ ನಿಗಮ ಭಾಗದಲ್ಲಿರುವಂಥ ರಹಸ್ಯವನ್ನು ಗುರು ಮುಖಾಂತರನೇ ಇದು ತಿಳ್ಕೊಳ್ಬೇಕಾದಂಥದ್ದು. ಇದನ್ನು ತಿಳ್ಕೊಂಡ್ರೆ ಶ್ರೇಷ್ಠವಾದ ಭಕ್ತಿಯಿಂದ, ಅದಕ್ಕೆ ಹೇಳ್ತಾರೆ ಶ್ರೇಷ್ಠವಾದಂಥ ಭಕ್ತಿ, ಶ್ರದ್ಧಾವಾನ್ ಲಭತೆ ಜ್ಞಾನ. ಶ್ರದ್ಧೆ ಭಾಳ ಮುಖ್ಯ ಗುರುವಿನ ಹತ್ರ. ಆ ಶ್ರದ್ಧೆಯಿಂದ, ಶ್ರೇಷ್ಠವಾದ ಭಕ್ತಿಯಿಂದ ಅಭ್ಯಾಸವನ್ನು ಮಾಡಬೇಕಿದು. ಅದಕ್ಕೆ ಹೇಳ್ತಾರೆ ಸಾಧನ ಚತುಷ್ಟಯ ಸಂಪನ್ನನಾದಂಥವನೇ ಈ ಜ್ಞಾನಕ್ಕೆ ಅಧಿಕಾರಿಯಾಗಿರುವಂಥವನು. ವಿವೇಕ ವೈರಾಗ್ಯ ಶಮ ದಮಾದಿಗಳನ್ನು ಮಾಡಿ ಅಲ್ಲಿ ಹೆಂಗಿರ್ತದೆ ಶ್ರದ್ಧೆ ಅನ್ನುವಂಥದ್ದು ಭಾಳ ಮುಖ್ಯ ಇರ್ತದಲ್ಲಿ. ಸಮಾಧಾನ, ಶ್ರದ್ಧೆ ಇವೆಲ್ಲ ಬೇಕಾಗ್ತದೆ. ಅಂಥ ಒಂದು ವಿಚಾರವನ್ನು ಶ್ರೇಷ್ಠವಾದಂಥ ಭಕ್ತಿಯಿಂದ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ನೋಡ್ರಿ. ಒಂದು ಮಾತು ನೆನಪು ಬರ್ತದೆ ನನಗೆ. ಈ ಬಸವಣ್ಣಂದ್ರು ಎಷ್ಟು ಒಂದು ಭಕ್ತಿ ಭಾವ ಉಳ್ಳಂಥವ್ರು, ಮತ್ತು ಈ ಗ್ರಂಥಗಳ ಮೇಲೆ ಗುರುವಿನ ಮೇಲೆ ಎಷ್ಟೊಂದು ಪ್ರೀತಿ ಉಳ್ಳಂಥವ್ರು ಇದ್ದರು ಅಂತಂದ್ರೆ ಅದು ಹೇಳಕ್ಕೆ ಸಾಧ್ಯ ಇಲ್ಲ. ಒಂದು ಸಲ ಅಲ್ಲಿ ಹುಬ್ಳಿ ಒಳಗೆ ಹೋಗಿದ್ರು, ಅವ್ರಿಗೆ ಒಂದು ಗ್ರಂಥ ಬೇಕಾಗಿತ್ತಂತ ನೋಡ್ರಿ. ಎಷ್ಟು ಇರ್ಬೋದು ಅವ್ರಿಗೆ ಶ್ರದ್ಧೆ ಅದ್ರ ಮೇಲೆ. ಇವತ್ತು ಏನಾರು ಇದ್ರೆ ಅವು ಗ್ರಂಥಗಳು ಹಿಂಗೆ ಮಾಡಿ ಇಟ್ಬಿಡ್ತೀವಿ, ಅದ್ರ ಬೆಲೆನೇ ನಮ್ಗೆ ಗೊತ್ತಿಲ್ಲ. ಮಹಾತ್ಮರು ಅವ್ರಿಗೆ ಒಂದು ಗ್ರಂಥ ಬೇಕಾಗಿತ್ತು. ನಮಗಾರ ಈಗ ಅವು ಇವು ಸಿಗ್ತಾವೆ, ಏನಾದ್ರು ತೊಗೊಂಡ್ರೆ ದುಡ್ಡು ಕೂಡ ಇರ್ತಾವೆ, ತೊಗೊಳ್ತೀವಿ, ಮಾಡ್ತೀವಿ, ಯಾವುದ್ಯಾವುದೋ ನಾನಾ ರೀತಿಯಿಂದ ನೋಡ್ತೀವಿ. ಅವ್ರ ಬಳಿ ದುಡ್ಡು ಕೂಡ ಇರಲಿಲ್ಲ ಆವಾಗ ಏನು ಮಾಡ್ತಿದ್ರು, ಒಂದು ಗ್ರಂಥ ಬೇಕಾಗ್ಯದ, ಅವ್ರ ಹತ್ರ ಇರಲಿಲ್ಲ. ಅಚಾನಕ್ಕಿಗೆ ಹೋಗ್ತಾ ಇದ್ದಾರೆ, ಅದ್ರ ಬುಕ್ ಸ್ಟಾಲ್ ಇತ್ತು ಅಲ್ಲೇ ಸಿದ್ಧಾರೂಢ ಮಠದ ಬಳಿ, ಅಲ್ಲೇ ಇತ್ತು. ತಿರ್ಗಿ ಹಿಂಗೆ ನೋಡಿದ್ರು, ಅವ್ರಿಗೇನು ಬೇಕಾದದ್ದು ಗ್ರಂಥ ಅಲ್ಲಿತ್ತು. ಅದಕ್ಕೆ ಒಂದು ಸ್ವಲ್ಪ ದುಡ್ಡು ಅದ, ಸ್ವಲ್ಪ ಜಾಸ್ತಿನೇ ಅದ ಅದಕ್ಕೆ ದುಡ್ಡು. ಇವ್ರು ತೊಗೊಳ್ಬೇಕಾಗ್ಯದ, ದುಡ್ಡಿಲ್ಲ ಅವ್ರ ಹತ್ರ. ಏನು ಮಾಡೋದು? ಕೈಯಾಗ ಒಂದು ಅರ್ಧ ತೊಲೆ ಉಂಗುರ ಇತ್ತಂತವ್ರಿಗೆ. ಅದು ಉಂಗುರವನ್ನು ಅದನ್ನು ಅವ್ರಿಗೆ ಕೊಟ್ಟು ಮಾರಿ ಆ ಗ್ರಂಥವನ್ನು ತೊಗೊಂಡ್ರಂತ ನೋಡ್ರಿ. ಅವರು ಎಂಥ ಒಂದು ಶ್ರದ್ಧೆ ಇರ್ಬೋದು. ಅವ್ರು ಯಾವಾಗಲೂ ಒಂದು ಗ್ರಂಥವನ್ನು ಅವ್ರು ತಮ್ಮ ಜೇಬಿನಾಗೆ ಇಟ್ಕೊಂಡು ತಿರುಗಾಡೋರು ಅವರು. ವೇದಾಂತದ ಇದು ಬಸವಣ್ಣದ್ರು ದೊಡ್ಡ ಜೇಬ್ ಮಾಡಿದ್ರು ಅವರು. ಯಾವತ್ತು ಗ್ರಂಥ ಅವ್ರಿಗೆ ಜೇಬಿನಲ್ಲೇ ಇರೋದು ಅಂತ ನೋಡ್ರಿ. ಯಾಕಂದ್ರೆ ಅಷ್ಟು ಆ ಒಂದು ಬಂಗಾರದ ಉಂಗುರವನ್ನು ಕೊಟ್ಟು ಆ ಗ್ರಂಥವನ್ನು ಸ್ವೀಕಾರ ಮಾಡಿ ಅವರು ಈ ರೀತಿಯಾಗಿ ಶ್ರವಣ ಮಾಡಿದಂಥವ್ರು ಭಾಳ ಅದ್ಭುತ. ಮತ್ತು ಗುರು ಹೇಳ್ದಂಗೆ ನಡ್ಕೊಂಡಂಥವ್ರು ಬಸವಣ್ಣಂದರು, ಅದೇ ಪ್ರಕಾರ ಇದ್ದಂಥವ್ರು. ಭಾಳಷ್ಟು ವಿಚಾರಗಳನ್ನು ಹೇಳತ್ತಾರೆ. ಹಾಗಾಗಿ ಭಾಳ ಭಕ್ತಿಯಿಂದ ಗುರು ಹೇಳಿದಂಥ ವಾಕ್ಯವನ್ನು ಭಾಳಷ್ಟು ಪರಿಪಾಲನೆ ಮಾಡಿದರು. ಅದಕ್ಕೆ ಶ್ರೇಷ್ಠವಾದ ಭಕ್ತಿಯಿಂದ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಈ ರೀತಿಯ ಅಂದ್ರೆ ಇದಕ್ಕೇನು ಹೇಳ್ತಾರೆ, ಸ್ವಾಧ್ಯಾಯ ಅಂತ ಹೇಳ್ತಾರೆ. ಅಂದ್ರೆ ಉಪನಿಷತ್ತು ವಾಕ್ಯಗಳನ್ನು ಗುರುಮುಖದಿಂದ ಭಕ್ತಿಯಿಂದ ಶ್ರವಣ ಮಾಡುವಂಥದ್ದು, ಭಾಳ ಶ್ರದ್ಧೆಯಿಂದ ಶ್ರವಣ ಮಾಡುವಂಥದ್ದು. ಅವುಗಳನ್ನು ಮಾಡಿ ಅವರ ತಾತ್ಪರ್ಯವನ್ನು ತನ್ನ ಮನಸ್ಸಿನಲ್ಲಿ ಯಥಾರ್ಥವಾಗಿ ನಿಶ್ಚಯವನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಇದು ವೇದಾಂತ ಅನ್ನುವಂಥದ್ದು ನಮ್ಮ ಅನುಭವಕ್ಕೆ ಬರುವಂಥ ವಿಚಾರಗಳು ಅದಾವ. ಬೇರೆ ಪುರಾಣದಾಗ ಇರ್ತದಲ್ಲ, ಅಲ್ಲಿ ಅಂತರಿಕ್ಷದ ಮನೆ ಕಟ್ಟಿದ್ರು, ಅಲ್ಲಿ ಕಟ್ಟಿದ್ರು, ಇಲ್ಲಿ ಕಟ್ಟಿದ್ರು, ಅಲ್ಲಿ ಹೋದ್ರೆ ಇಲ್ಲಿ ಹೋದ್ರೆ ಅವು ನಂಬಬಹುದು, ನಂಬಲಿಕ್ಕಿಲ್ಲ. ಅದು ಅವ್ರವ್ರು ಬಿಟ್ಟದ್ದು. ಬಟ್ ಇದು ಏನಾದಂತಂದ್ರೆ ಪ್ರತಿಯೊಂದು ನಮ್ಮ ಅನುಭವಕ್ಕೆ ಬರೋಂಥ ವಿಚಾರಗಳೇ ಇದರಲ್ಲಿ ಇರುವಂಥದ್ದು. ಅದನ್ನು ನೀನು ಭಕ್ತಿಯಿಂದ ಎಷ್ಟು ನೀನು, ಅದಕ್ಕೆ ಹೇಳ್ತಾರ ಅರಸದೆ ಗುಣದೋಷವನ್ನು ಗುರುವರನೊಳು ನೆರೆ ಭಕ್ತಿ ಮಾಡಲಹುದು ಮುಕ್ತಿ.
ನಾವು ಮೊದಲು ಗುರುಗಳನ್ನು ಪರೀಕ್ಷೆ ಮಾಡ್ತೀವಿ. ಪರೀಕ್ಷೆ ಮಾಡಬೇಕಂದ್ರೆ ಹೆಂಗೆ ಅಂದ್ರೆ ಗುರು ಸನ್ನಿಧಿ ಅಂದಾಗ ಅವ್ರು ತಿಳ್ಕೊಂಡಾರೋ ಇಲ್ಲೋ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಅದಾರೋ ಇಲ್ಲ ಅಂತ ನಾವು ನೋಡ್ಕೊಂಡು ಅಂಥ ಗುರುವಿನ ಮಾಡ್ಕೊಳ್ಬೇಕನ್ನೋಂಥದ್ದು ಇರ್ತದೆ, ಇಲ್ಲ ಅಂತಿಲ್ಲ. ಬಟ್ ಅಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಅವ್ರ ತತ್ವವನ್ನು ಹೇಳ್ತಾ ಇದ್ದಾರಾ ಅಂತ ಹೇಳಿ ಆ ನಡೆ ನುಡಿನೂ ಅವರಲ್ಲಿ ಜೋರಿ ತಂದಾಗ ಆದರೂ ಕೂಡ ಅವ್ರು ಹಂಗದಾರೇನು ಹಿಂಗದಾರೇನು ಹಂಗೆ ಮಾಡ್ತಾರೇನು ಹಿಂಗೆ ಹೇಳ್ತಾರೇನು ಕ್ಯೂರ್ ಹೆಂಗದಾರೆ ಹಂಗಂತ ಮಾಡಬಾರ್ದು. ಸದ್ಗುರುವಿನ ಹತ್ರ ಭಾಳ ಶ್ರದ್ಧೆ, ಎಷ್ಟು ನೀನು ಭಕ್ತಿ ಮಾಡ್ತೀಯ ಅಷ್ಟು ಅದಕ್ಕೆ ಸ್ವಾನುಭವದ ಸುಖ ತಾನೇ ಕೈ ಸೇರುವುದು. ನಿನ್ನ ಭಕ್ತಿ ಎಷ್ಟಿರುತ್ತೆ ಅಷ್ಟು ನಿನಗೆ ಸೇರ್ತದ. ಹಾಗಾಗಿ ಬರೀ ತತ್ವವನ್ನು ಸ್ವೀಕಾರ ಮಾಡು. ಅದಕ್ಕೆ ಇವೆಲ್ಲ ಅರ್ಥಗಳನ್ನು ನೀನು ತಿಳ್ಕೊ ಉಪನಿಷತ್ತದ ವಾಕ್ಯದ ಅರ್ಥಗಳನ್ನು ತಿಳ್ಕೊಬೇಕಾದ್ರೆ ನೀವು ಗುರುವಿನಲ್ಲಿ ಎಷ್ಟು ಶ್ರದ್ಧೆ, ನಂಬಿಕೆ, ಭಕ್ತಿ, ವಿಶ್ವಾಸ ಇಡ್ತಿದೆ ಅಷ್ಟು ಈ ವೇದದ ಒಂದು ಭಾಗಗಳಲ್ಲಿರುವಂಥ ಈ ರಹಸ್ಯವಾದಂಥ ವಿಚಾರಗಳು ನಿನಗೆ ಅಳವಡ್ತಾವೆ. ಅಲ್ಲಿ ತನಕ ಸಾಧ್ಯನೇ ಇಲ್ಲ. ಎಷ್ಟು ದಿವಸ ಸತ್ಸಂಗ ಮಾಡ್ತೀನಿ, ಎಷ್ಟು ನೀವು 20 ವರ್ಷ ಸಾಯಲ್ ತನಕ ಮಾಡಿ ನಿನಗೆ ಇದ್ರ ಅರ್ಥ ಆಗಂಗಿಲ್ಲ. ಒಬ್ಬ ಗುರುವಿನ ಹತ್ರನೇ ಇದು ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರೆ ಮಹಾತ್ಮರು, ದಾಸರೆಲ್ಲ ಹೇಳಿದ್ದಾರೆ. ಹಂಗಾಗಿ ಇಲ್ಲಿ ಇವು ತಾತ್ಪರ್ಯವನ್ನು ಮನಸ್ಸಿನಲ್ಲಿ ಯಥಾರ್ಥವಾಗಿ ನಿಶ್ಚಯ ಮಾಡ್ಕೊಳ್ಳುವಂಥದ್ದು. ಇದಕ್ಕೇನು ಹೇಳ್ತಾರೆ, ಸ್ವಾಧ್ಯಾಯ ಅಂತ ಕೂಡ ಹೇಳ್ತಾರೆ. ಮತ್ತು ನಾವು 8ನೇ ನುಡಿಯಿಂದ ಇನ್ನು ಅದ್ಭುತವಾದಂಥ ವಿಚಾರಗಳನ್ನು ಅವರು ಹೇಳ್ತಾರೆ, ನೋಡೋಣ. ಮತ್ತು ಮುಂದಿನ ವಿಚಾರ 8ನೇ ನುಡಿಯಿಂದ ಮತ್ತೆ ಮುಂದೆ ಮಾತಾಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.